ಸರ್ ಯಾವಾಗ ಆರಂಭ ಆಯಿತು ನಾರಾಯಣಪುರ ಕೃಷಿ ಪತ್ತಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ? ಸರ್ 1976-77 ಸ್ಟಾರ್ಟ್ ಆಗೈತೆ. 76-77ರಲ್ಲಿ. ಸರ್ ಸ್ಥಾಪಕ ಅಧ್ಯಕ್ಷ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ? ಹೌದು ಸರ್, ಹೇಳಿ ಸರ್. ಸಿದ್ದನಗೌಡ ಸಂಗ್ರಾಮೇಗೌಡ ಪಾಟೀಲ ಅನ್ನೋರು ಸಂಸ್ಥಾಪಕರು. ಅವತ್ತಿಂದ ನಮ್ಮ ನಾರಾಯಣಪುರ ಸೊಸೈಟಿ ಅವತ್ತಿಂದ ರನ್ನಿಂಗಲ್ಲೇ ಐತೆ. ರನ್ನಿಂಗಲ್ಲಿದೆ ಸರ್. ಈ ಸಹಕಾರಿ ಸಂಘಗಳು ಇದೆಯಲ್ಲ ಸರ್, ಸಹಕಾರಿ ಸಂಘ ಸ್ಥಾಪನೆ ಆಗಿದ್ದ ಕಾರಣ ಏನಂದರೆ ಈ ಪ್ರದೇಶದ ಕಟ್ಟಕಡೆಯ ಮನುಷ್ಯನನ್ನು ರೀಚ್ ಆಗಬೇಕು. ಯಾವಾಗ ಕಟ್ಟಕಡೆಯ ಮನುಷ್ಯನನ್ನು ರೀಚ್ ಆಗ್ತಿರೋ ಆಗ ಮಾತ್ರ ಈ ಏನು ಸಹಕಾರಿ ಸಂಘವನ್ನು ಸ್ಥಾಪಿಸಿರ್ತಾರೆ ಅದು ಸಾರ್ಥಕತೆ ಅಂತ ನಾವು ಕರಿತೇವೆ. ಸೊ ಈ ವಿಚಾರದಲ್ಲಿ ನಿಮ್ಮ ಸಹಕಾರಿ ಸಂಘ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಸರ್? ಸರ್ ನಮ್ಮ ಸಹಕಾರ ಸಂಘ ಬಹಳ ಲಾಭದಾಯ ಐತೆ ಸರ್. ಆಗ್ಲಿಂದ ಈಗ ಸರ್ ಒಂದು ನಿಮಿಷ, ಲಾಭ ಹೇಗೆ ಸರ್? ಯಾರಾದ್ರೂ ಉದಾಹರಣೆ ತಗೊಂಡು ಹೇಳೋದಾದ್ರೆ ಕೆಲಸದ ಬಗ್ಗೆ. ನಮ್ಮ ಸಂಘದಿಂದ 10 ಗುಂಟೆ 5 ಗುಂಟೆ ಜಮೀನು ಇರೋರ್ಗು ಕರೆದು ಸಾಲ ಕೊಟ್ಟಿದ್ದೀವಿ, ಮೆಂಬರ್ ಮಾಡ್ಕೊಂಡಿದ್ದೀವಿ. ಅಂತವ್ರಿಗೆ ಮಹಿಳಾ ಸಂಘ ಅವ್ರಿಗೆ ಏನು ಜಾಸ್ತಿ ನಿರಕ್ಷರವ್ರೆ ಅವ್ರಿಗೂ ಸಹ ಕರೆದು ಸಾಲ ಕೊಟ್ಟಿದ್ದೀವಿ. ಅದೆಲ್ಲ ಕಟ್ಟೆ ಕಡೆಯವ್ರಿಗೂ ಸಾಲ ಸೌಲಭ್ಯ, ಒಂದು ಫುಡ್ ವಿತರಣೆ ಮಾಡೋದಲ್ಲಿ ಪ್ರತಿಯೊಂದು ಕೊಡ್ತಾ ಇದೀವಿ ಸರ್. ಟ್ರ್ಯಾಕ್ಟರ್ ಟಿಲ್ಲರ್ ಲೋನು ಇವೆಲ್ಲ ಕೊಡ್ತಾ ಇದ್ದೀವಿ ಸರ್. ಜೊತೆಗೆ ಇನ್ನೊಂದೇನಂತಂದ್ರೆ ಸಹಕಾರಿ ಸಂಘ ಅಂತ ಅಂದ ತಕ್ಷಣ ಕೇವಲ ಲಾಭ ಅಷ್ಟೇ ಅಲ್ಲ ಅದ್ರ ಉದ್ದೇಶ. ಸಹಕಾರಿ ಸಂಘದಲ್ಲಿ ಲಾಭ ಆದರೆ ನೀವು ಫೈನಾನ್ಸ್ ಮಾಡ್ಬೋದು, ಅದು ಫೈನಾನ್ಸ್ ಅಂತ ಹೆಸರಿಡ್ಬೋದು, ಇಲ್ಲ ನಾವು ನ್ಯಾಷನಲ್ ಬ್ಯಾಂಕ್ ತರ ಒಂದು ಬ್ಯಾಂಕ್ ಅಂತ ಹೆಸರಿಟ್ಬಿಡ್ಬೋದು. ಸಹಕಾರ ಸಂಘ ಸರ್ವಿಸ್ ಅಷ್ಟೇ, ಒಂದು ಅತ್ಯುತ್ತಮ ಸರ್ವಿಸ್ ಕೊಡಬೇಕು, ಅದ್ರ ಜೊತೆ ಲಾಭವನ್ನು ಮಾಡಬೇಕು. ಕೇವಲ ಲಾಭವನ್ನು ದುಡ್ಡನ್ನೇ ಮಾಡೋ ಅಂತ ಉದ್ದೇಶ ಇಟ್ಕೊಂಡು ಸಹಕಾರ ಸಂಘವನ್ನು ನಡೆಸಲಿಕ್ಕಾಗಲ್ಲ. ಸೊ ಸರ್, ಇಲ್ಲಿ ನಿಮ್ಮ ಸರ್ವಿಸ್ ಬಗ್ಗೆ ಮಾತನಾಡೋದಾದ್ರೆ ಏನೆಲ್ಲ ಸರ್ವಿಸ್ ಇದೆ, ರೈತರು ಬಂದಾಗ ಯಾವ ಥರ ನಿಮ್ಮ ಸರ್ವಿಸ್ ಇರುತ್ತೆ, ಡೀಟೇಲ್ಸ್ ಕೂಡ ಸಿ ಆಗಿ ಮಾತನಾಡೋದಾದ್ರೆ ಸರ್. ಸರ್, ರೈತರು ಬಂದ ತಕ್ಷಣ ಅವ್ರದಿಂದ ಅರ್ಜಿ ಪಡೆದು ಮೆಂಬರ್ಶಿಪ್ ಮಾಡಿ ಅವ್ರಿಗೆ ಸಾಲ ಸೌಲಭ್ಯ RTC ಇರೋರಿಗೆ ಅಲ್ಲಿ, ಇಲ್ಲ ಅಂಗಡಿ ಮಾಡಿರೋಲ್ಲಿ, ಈ ವೈಯಕ್ತಿಕ ಸಾಲ ಕೇಳಿದವರಲ್ಲಿ, ನೌಕರರ ಸಾಲ ಅಲ್ಲಿ, ಪ್ರತಿಯೊಬ್ಬರಿಗೂ ಸಾಲ ಕೊಟ್ಟಿದ್ದೀವಿ ಸರ್ ಇಲ್ಲಿ ತನಕ. ಕಟ್ಟೆ ಕಡೆ ಅಂತ ಅಂದರೆ ನಮ್ಮ ಸ್ವಸಹಾಯ ಸಂಘದವರು ಎಲ್ಲರೂ ಬಡ ಮಹಿಳೆಯರು ಇರ್ತಾರೆ, ಅವರು ಸಾಲ ಇಲ್ಲಿ ವಿತರಣೆ ಮಾಡಿದ್ದೀವಿ. ಇವತ್ತು ಗಂಟ ಎಲ್ಲ ನೀಟಾಗಿ ನಡೀತಾ ಐತೆ. ಗೊಬ್ಬರ ವಿತರಣೆ ಇರ್ಬೋದು, ಆಹಾರ ಪದಾರ್ಥ ವಿತರಣೆ ಇರ್ಬೋದು, ಪ್ರತಿಯೊಂದು ಸಮರ್ಪಕವಾಗಿ ಎಲ್ರಿಗೂ ಕೊಡ್ತಾ ಇದೆ. ಈಗ ಸಿಟಿ ತುಂಬ ದೂರ ಇದೆ, ಈಗ ನಮ್ಮ ವ್ಯಾಪ್ತಿಯಲ್ಲೇ ಸಿಗ್ತಾ ಇರಲಿಲ್ಲ. ರೈತರಿಗೆ ಈಗ ಕಾಲಾವಕಾಶನ ಕಡಿಮೆ ಆಗ್ತದೆ, ಈಗ ಅಲ್ಲಿ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಸಿಗ್ತಾ ಇದೆ. ಖಾಸಗಿ ಅವ್ರು ಆಗದೆ ಇರೋದ್ರಿಂದ ಅದೊಂದು ಅನುಕೂಲ ರೈತರಿಗೆ ಕಡಿಮೆ ಸಿಗ್ತಾ ಇದೆ ಸರ್. ಜೊತೆಗೆ ಇನ್ನೊಂದೇನಂತಂದ್ರೆ ನೋಡಿ, ನೀವು ಆಡಳಿತ ಮಂಡಳಿಗೆ ಮತ್ತೆ ಸಿಬ್ಬಂದಿ ಇದ್ದೀರಲ್ಲ, CEO ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಡೈರೆಕ್ಟರ್ ಇರ್ಬೋದು, 2 ವೀಲ್ ಇದ್ದಾಗೆ ಯಾವ ವೀಲ್ ಪಂಚರ್ ಆದ್ರೂ ಗಾಡಿ ಮುಂದಕ್ಕೆ ಹೋಗಲ್ಲ, ಅದು ಅಲ್ಲೇ ನಿಲ್ಲುತ್ತೆ. ಸೊ ಹಾಗಾಗಿ ನಿಮ್ಮ ಸಂಬಂಧ ಅತ್ಯುತ್ತಮವಾಗಿರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಈಗ CEOನೇ ಒಂದು ತೀರ್ಮಾನವನ್ನು ತಗೊಂಡ್ರೆ ಅದನ್ನ ಆಡಳಿತ ಮಂಡಳಿಯವರು ಆಯ್ತಪ್ಪ ಯಾವ್ದಕ್ಕೇನೋ ಉಪಯೋಗನ ಅದೇನು ಇದಾಗಿದೆ ಆ ಥರ ಚರ್ಚೆ ಮಾಡಿ ಅದಕ್ಕೆ ಒಂದು ಸರಿ ಅಂತ ಒಪ್ಕೊಳ್ಳೋಂಥದ್ದಿರಬೇಕು. ಅಥವಾ CEO ಕೇಳಿದ್ರೆ ಆಡಳಿತ ಮಂಡಳಿಯವ್ರು ತಗೊಂಡಾಗ CEO ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆ ಸರ್ ನೀವು ತಾಳ್ರಿ ಅಂತಂದ್ರೆ ಸಹಕಾರ ಸಂಘ ನಿಜವಾಗ್ಲೂ ಕಟ್ಟೋದು ಕಷ್ಟ ಆಗ್ತದೆ. ಸೊ ಆ ವಿಚಾರದಲ್ಲಿ ನಿಮ್ಮ ಮತ್ತೆ ನಿಮ್ಮ ಆಡಳಿತ ಮಂಡಳಿ ನಡುವೆ ಇರ್ತಕ್ಕಂಥ ಸಂಬಂಧ ಅಥವಾ ಬಾಂಧವ್ಯದ ಬಗ್ಗೆ ನಾವು ಮಾತನಾಡೋದಾದ್ರೆ ಸರ್. ಸರ್, ಇವತ್ತಿನ ಬೋರ್ಡಲ್ಲಿ ನಮ್ಮ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷ, ನಮ್ಮ ಡೈರೆಕ್ಟರ್ಗಳಾಗಿರ್ಬೋದು, ನಾವು ಏನಾದ್ರು ಕೆಲಸ ಮಾಡಬೇಕು, ಯಾರಿಗಾರು ಲೋನ್ ಕೊಡಬೇಕು, ಸದಸ್ಯತ್ವ ಪಡಿಬೇಕು ಅನ್ನೋದಾದರೆ ಬೋರ್ಡ್ ಗಮನಕ್ಕೆ ತರ್ತೀವಿ. ಬೋರ್ಡ್ನಲ್ಲಿ ಯಾರಿಗೂ ಕೊಡೋದು ಬೇಡ ಅಂತ ಯಾರಿಗೂ ಹೇಳಿಲ್ಲ. ನಾವು ಏನು ಅರ್ಜಿ ಕೊಡ್ತೀವಿ, ಒಂದು ಚೆಕ್ಗೆ ಸೈನ್ ಇರ್ಬೋದು, ಒಂದು ಆಹಾರಧಾನ್ಯ ಖರೀದಿಗಿರ್ಬೋದು, ಫುಡ್, ಆಮೇಲೆ ಗೊಬ್ಬರ ಖರೀದಿಗಿರ್ಬೋದು, ಲೋನು ಡಿಸ್ಪ್ಯಾಚ್ಗೆ ಅಧ್ಯಕ್ಷರ ಸೈನ್ ಬೇಕು, ಅವಕ್ಕೆಲ್ಲ ಏನಿಲ್ಲ ಸರ್. ಅವರು ಹೊರಗಡೆ ಇದ್ರೂ ಸಹಿ ಮಾಡಿ ತಲುಪಿಸ್ತಾರೆ. ನಾವು ಅದೇ ಥರವಾಗಿ ಸಮರ್ಪಕವಾಗಿ ಎಲ್ರಿಗೂ ಸಾಲ ಸೌಲಭ್ಯ ಪ್ರತಿಯೊಂದು ಹಂಚಿ ಅವ್ರಿಗೆ ನೆಕ್ಸ್ಟ್ ಮೀಟಿಂಗಲ್ಲಿ ಅದಕ್ಕೆ ಜಮಾ ಖರ್ಚು ಇರ್ಬೋದು, ಏನೇ ಇರ್ಬೋದು, ಅವ್ರು ಕೇಳಿದ್ದು ದಾಖಲಾತಿ ಅವ್ರಿಗೆ ಒದಗಿಸ್ತೀವಿ ಸರ್. ಸರ್, ಜೊತೆಗೆ ಇನ್ನೊಂದೇನೆಂದರೆ ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ತುಂಬ ವಿಚಾರ. ಸುಮ್ಮನೆ ಯಾರು ಸಹಕಾರ ಕ್ಷೇತ್ರಕ್ಕೆ ಬರಲ್ಲ. ಒಂದು ರಾಜಕಾರಣವಾಗಿ ಬೇಗ ಬೆಳಿಬೋದು. ಸಹಕಾರ ಕ್ಷೇತ್ರಕ್ಕೆ ಬಂದರೆ ನೀವು ರಾಜಕಾರಣಿಗಳಿಗೆ ತೀರಾ ಶಾಸಕರು ಮಿನಿಸ್ಟ್ರುಗಳಿಗೂ ಉತ್ತರ ಆಗಿಬಿಡ್ತೀರಾ. ಅಷ್ಟು ಮಟ್ಟಿಗೆ ಸಹಕಾರ ಕ್ಷೇತ್ರ ಹೆಲ್ಪ್ ಮಾಡ್ತಾರೆ ರಾಜಕಾರಣದಲ್ಲಿ ಬೆಳೀಲಿಕ್ಕೆ. ಜೊತೆಗೆ ಇನ್ನೊಂದು ವ್ಯವಹಾರವನ್ನು ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು, ಸುಲಭವಾಗಿ ರೊಟೇಟ್ ಆಗುತ್ತೆ ಸಹಕಾರ ಸಂಘದೊಳಗಿದ್ರೆ. ಈ ಕಾರಣಕ್ಕೂ ಕೂಡ ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇನ್ನೂ ಕೆಲವರು ಅವರೇ ನಮ್ಮೂರೊಂದು ಸಹಕಾರ ಸಂಘ ಇದೆಯಪ್ಪ, ಅದನ್ನು ನಾನು ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕೂ ಸಹಕಾರ ಸಂಘವನ್ನು ಒಳ್ಳೆ ಏನು ಕೆಲಸ ಆಗ್ತಾ ಇಲ್ಲ, ಅದನ್ನು ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಸಹಕಾರ ಸಂಘಕ್ಕೆ ಬರ್ತಾರೆ. ಸೊ ನೀವು ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನು ಕಾರಣ, ಯಾವ ಕಾರಣಕ್ಕೋಸ್ಕರ ಸಹಕಾರ ಕ್ಷೇತ್ರಕ್ಕೆ ಬಂದ್ರಿ? ಅಧ್ಯಕ್ಷರು ಸರ್, ಇರೋ ವ್ಯವಸ್ಥೆಯಲ್ಲಿ ಈಗ ಸಹಕಾರ ಸಂಘದಲ್ಲಿ ಎಲ್ಲ ಅನುಕೂಲ ಇದೆ. ರೈತರಿಗೆ ಅನುಕೂಲ ಮಾಡಕ್ ಸಲುವಾಗಿ ಹೇಳ್ಕೊಡ್ಬಿಡಿ ಈ ಪ್ರಶ್ನೆಗೆ. ಅವ್ರ ಮನಸ್ಸಲ್ಲಿ ಇದೆ ಅದನ್ನ ಹೇಳ್ತಾರೆ. ಹಾಗೆ ರೈತರಿಗೆ ಅನುಕೂಲ ಮಾಡಕ್ ಸಲುವಾಗಿ ಸಹಕಾರ ಸಂಘ ಬಂದ ಸರ್.
ಆಮೇಲೆ ರಾಜಕೀಯಕ್ಕೆ ಹತ್ರವಾಗೂ ಬಂದು ಅನ್ಕೊಳ್ಳಿ. ರಾಜಕಾರಣ ಕೂಡ ಇದೆ ಇದರಲ್ಲಿ. ಇದೆ. ಎಸ್ ಆಫ್ ಕೋರ್ಸ್. ಇಷ್ಟೇ ಸರ್. ತಾವು? ನಾನು ಸರ್ ನನ್ನ ಬಗ್ಗೆ ವೈಯಕ್ತಿಕ ಹೇಳಿದ್ರೆ ನಾನು ಯಾವುದೇ ರಾಜಕಾರಣ ಅಥವಾ ಯಾವುದೇ ಲಾಭಕ್ಕಾಗಿ ಸಹಕಾರ ಸಂಘ ಬಂದಿಲ್ಲ. ಕಟ್ಟೆ ಕಡೆ ನೀವೇನು ಹೇಳಿದ್ರು ಮೊದಲೇ ರೈತನಿಗೆ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಆ ವ್ಯಕ್ತಿಗೆ ಒಂದಷ್ಟು ನಮ್ಮ ಸಹಕಾರ ಸಂಘದಲ್ಲಿ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀವಿ. ಅದ್ರ ಜೊತೆಗೆ ನಾನು ಒಬ್ಬನೇ ಇಲ್ಲ, ನಮ್ಮ ಮಾಜಿ ಅಧ್ಯಕ್ಷ ಇರ್ಬೋದು, ಹಾಲಿ ಅಧ್ಯಕ್ಷ ಇರ್ಬೋದು, ಈ ಸ್ಟಾಫ್ ಇರ್ಬೋದು, CO ಇರ್ಬೋದು, ಇನ್ನು ಬೇರೆ ನಮ್ಮ ಡೈರೆಕ್ಟ್ರು, ಮಹಿಳಾ ಡೈರೆಕ್ಟರ್ ಎಲ್ಲರೂ ಇದ್ವು. ಅವರೆಲ್ಲ ಸಹಕಾರ ನಾವು ಒಪ್ಕೊಂಡೇ ಪ್ರತಿಯೊಂದು ನಾವು ಈ ಕೆಲಸ ಮುಂದುವರಿಕೆ ಆಗ್ತಾ ಇರೋದು. ಅದೇ ರೀತಿ ನಮ್ಮ ಈ KNR ತಾಲೂಕಲ್ಲಿ 24 ಸೊಸೈಟಿ ಇದೆ. ಅದರಲ್ಲಿ ನಂಬರ್ 1 ನಮ್ಮ ನಾರಾಯಣಪುರ ಸಹಕಾರ ಸಂಘ ಅತ್ಯುತ್ತಮವಾಗಿ ಒಂದು ಮೊದಲ ಸ್ಥಾನದಲ್ಲಿದೆ. ಇದಕ್ಕೆ ಇದೇ ಉದಾಹರಣೆ ಅಂತ ಹೇಳಿಕ್ಕೆ ಎಸ್ ಆಫ್ ಕೋರ್ಸ್ ಸರ್. ಸರ್ ನೀವು ಡೈರೆಕ್ಟರ್ 3 ಜನ ಕೂಡ ಹೇಳ್ಬಿಡಿ ಸರ್. ಹಾಗೆ ಅದಕ್ಕೆ ಆನ್ಸರ್ ನೀವು ಕೂಡ. ನಾವು ಬಂದಿರೋ ಈ ಉದ್ದೇಶ ಏನಂದರೆ ಒಂದು ನಿಮಿಷ ಅವ್ರಿಗೆ ಒಂದು ಚೆನ್ನಾಗಿ ಅವ್ರಿಗೇನು ಕಷ್ಟ ಸುಖದಲ್ಲಾಗಲಿ, ಒಂದು ವ್ಯವಸಾಯದಲ್ಲಾಗಲಿ, ಒಂದು ಬೆಳೆ ಬೆಳೆಯಲ್ಲಿ ಇದರಲ್ಲಿ ಒಂದು ಜನಗಳಿಗೆ ಅನುಕೂಲ ಆಗಲಿ ಒಂದು ದೃಷ್ಟಿಯಿಂದ ನಾವು ಡೈರೆಕ್ಟ್ರಾಗಿ ಆಯ್ಕೆಯಾಗಿದ್ದೀವಿ. ಅದೇ ಥರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಸಾಲ ಸೋಲಾಗಲಿ ಏನೇ ಮಾಡಿದ್ರು ಅವ್ರಿಗೆ ಏನೋ ಜಾಸ್ತಿ ತಿರ್ಸ್ಬಾರ್ದು. ಬಂದ ತಕ್ಷಣ ಅವ್ರ ಕೆಲಸ ಏನಂದರೆ ನಮ್ಮ ಇವ್ರಿಗೆಲ್ಲ CO ಗೆಲ್ಲ ಹೇಳಿ ನಾವು ಮಾಡಿಸ್ಕೊಡ್ತಾ ಇದ್ದೀವಿ ಸರ್. ಅಷ್ಟು ನಾವು ಈ ಫೀಲ್ಡಿಗೆ ಬಂದಿದ್ದೀವಿ. ಎಸ್ ಖಂಡಿತ ಸರ್. ಸರ್ ನಾನಿದು 2ನೇ ಬಾರಿ ಚುನಾವಣೆ ಆಗಿರೋದು, ಪ್ರತಿನಿಧಿ ಆಗಿರೋದು ಸಹಕಾರ ಸಂಘಕ್ಕೆ. ನಮ್ಮ ಮುಂದೆ ಎಲ್ಲ ಪಂಚಾಯತಿ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಇದು 4ನೇ ಬಾರಿ ಸೊಸೈಟಿಲಿ ಅಧ್ಯಕ್ಷರಾಗಿ ಈಗ ಆಲ್ರೆಡಿ ಮಾಜಿ ಅಧ್ಯಕ್ಷರಾಗಿ ಈಗಾಗಲೇ ಡೈರೆಕ್ಟ್ ಆಗಿದ್ದೀನಿ. ಆದರೆ ನಾವು ಯಾರೋ ಬೇರೊಬ್ಬ ಇಲ್ಲಿ ಕೆಲಸ ಮಾಡ್ತಿದ್ರು, ಅದನ್ನು ದುರಾಡಳಿತ ನೋಡಿ, ನಮ್ಮ ಕಣ್ಣು ಮುಂದ್ಗಡೆ ದುರಾಡಳಿತ ನೋಡಿ ಅದನ್ನು ನಾವು ಇಲ್ಲ ಈ ರೈತರಿಗೆ ಒಳ್ಳೆ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು, ನಾವು ಈ ಸಹಕಾರ ಸಂಘಕ್ಕೆ ಬರಬೇಕು ಅಂತೇಳಿ. ಆಮೇಲೆ ನಾನು ಹೆಚ್ಚು ಕಮ್ಮಿ 2005ನೇ ಇಸ್ವಿಯಿಂದ ರಾಜಕಾರಣಕ್ಕೆ ಬಂದಿದ್ದಾನು. ಆ ಉದ್ದೇಶ ಇಟ್ಕೊಂಡು ಜನಗಳಿಗೊಂದು ಒಳ್ಳೇದು ಮಾಡಬೇಕು ಅಂತ ಇಟ್ಕೊಂಡು ನಾವು ಯಾವುದೇ ಸಹಕಾರ ಸಂಘದಲ್ಲಿ ಈಗ ಯಾರೋ ಸ್ವಲ್ಪ ಜನ ಲೋನ್ ಕಟ್ಟೋಕ್ಕಾಗಲ್ಲ, ಅವ್ರನ್ನ ಕರೆಸಿ ಮಾತಾಡಿ ಅವ್ರನ್ನೊಂಥರ ಅಡ್ಜಸ್ಟ್ಮೆಂಟ್ ಮಾಡಿ, ಇಲ್ಲ ಯಾರ್ದೋ ಈಸ್ ಕಟ್ಟಿ ಸುಸ್ತಿ ಆಗಬಾರ್ದು, ಆ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಅದೆಲ್ಲ ರೀತಿಯೂ ಸಹಕರಿಸ್ಕೊಂಡು. ಆಮೇಲೆ ಹಿಂದೆ ಗೊಬ್ಬರ ತತ್ತಿತ್ತಿಲ್ಲ, ಗೊಬ್ಬರ ತರಿಸಿ ರೈತರಿಗೆ ಇಲ್ಲೇ ಮಾರಾಟ ಮಾಡಿಸಿ. ಆಮೇಲೆ ಆರೋಗ್ಯ ಇದು ನಮ್ಮ ಯಶಸ್ವಿನಿ ಕಾರ್ಡು ಹಿಂದೆಲ್ಲ ನಿಂತೋಗಿತ್ತು. ಈಗ ನಾವೆಲ್ಲ ಕೈ ಜೋಡಿಸಿ ಸರ್ಕಾರ ಎಲ್ಲ ಅನುಕೂಲ ಮಾಡಿಕೊಡ್ತಾ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಡ್ತಾ ಆರೋಗ್ಯದ ಬಗ್ಗೆನೂ ನೋಡ್ಕೊತಾ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ನಮ್ಮ ಸಹಕಾರ ಸಂಘದಲ್ಲಿ ನಿರ್ದೇಶಕರು ಯಾರು ಮಕ್ಕಳಿಗೆಲ್ಲ ಯಾರು ಅತ್ಯುತ್ತಮ ಆಗಿ ಅಂಕ ಪಡೀತಾರೆ ಅವ್ರಿಗೂ ಸುಧಾ ನಾವು ಸಹಾಯಧನ ಮಾಡ್ತಾ ಎಲ್ರಿಗೂ ಒಗ್ಗೂಡಿ ನಾವು ಸಹಕಾರ ಸಂಘ ನಡೆಸ್ಕೊಂಡು ಹೋಗ್ತೇವೆ. ಅತಿ ಕಡು ಬಡವ್ರಿಗೂ ಈಗ ಸ್ತ್ರೀಶಕ್ತಿ ನಮ್ಮ CO ಹೇಳಲು ಸ್ತ್ರೀಶಕ್ತಿಯವ್ರಿಗೆ ಏನೂ ನಮಗೆ ಜಾಮೀನು ಕೊಡೋಲ್ಲ, ಆ ಸಂಘನೇ ನಮ್ಗೆ ಜಾಮೀನು. ಅವ್ರಿಗೆಲ್ಲ 10 ಲಕ್ಷ ಲೋನ್ ಕೊಟ್ಟು ಎಲ್ಲ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತಾ. ನಮ್ಮ ಉಪಾಧ್ಯಕ್ಷರ ಬಗ್ಗೆ ನಮ್ಮ ತಾಲೂಕಲ್ಲಿ 24 ಸಹಕಾರ ಸಂಘದಲ್ಲಿ ನಮ್ಮದು ಉತ್ತಮ ಸೊಸೈಟಿ ಅಂತ ಹೆಚ್ಚು ಕಮ್ಮಿ ಒಂದು 6 ವರ್ಷದಿಂದ ಉತ್ತಮ ಸೊಸೈಟಿಯಾಗಿ ನಡ್ಕೊಂಡು ಹೋಯ್ತಾ. ನಿಮಗೆ ಜನಗಳಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದನೇ ಇಲ್ಲಿಗೆ ಬಂದಿದ್ದು ಸೊಸೈಟಿಗೆ. ಅದರಲ್ಲೂ ಪ್ರತಿನಿಧಿಯಾಗಿ ಒಂದು 2-3 ಸಂಘದಲ್ಲಿ ಕೆಲಸ ಮಾಡ್ತಿದ್ವು. ಹಂಗಾಗಿ ಇಲ್ಲಿ ಸಂಘಗಳಿಗೆ ಇನ್ನೂ ಅತ್ಯುತ್ತಮ ಲೋನ್ ಆಗಲಿ ಮತ್ತೊಂದಾಗಲಿ ಪ್ರತಿಯೊಂದು ಕೊಡ್ಸೋಕ್ಕೆ ಹೆಲ್ಪ್ ಐತೆ ಅಂತ ಎಲ್ಲ ನಿಂತು ಆರಿಸಿ ನಿಂತ್ಕೊಳ್ಳೇಬೇಕು ಮಾಡಬೇಕು ಅಂತ ಹೇಳಿಕ್ಕೆ ಇಲ್ಲಿ ನಿಂತು 8 ವರ್ಷ ಆಗಿರ್ಬೋದು. ಇದು 2ನೇ ಬಾರಿ ಬಂದಿರೋದು. ಹಾಗಾಗಿ ಡೈರೆಕ್ಟ್ರಾಗಿ ನಮ್ಮ ಕೈಲಿ ಏನೈತೆ ಒಂದು ಸಾಲ ಕೊಡಿಸೋದಿರ್ಬೋದು, ಸಂಘಗಳಿಗೆ ಹೆಲ್ಪ್ ಮಾಡೋದಿರ್ಬೋದು, ಅದನ್ನು ಮಾಡಿಕೊಂಡು ಎಷ್ಟು ದಿನ ಇರ್ತೀವಿ ಅಷ್ಟು ಒಳ್ಳೆಯದಾಗಿರಬೇಕು, ಹೆಲ್ಪ್ ಮಾಡಬೇಕು ಅನ್ನೋದು ಉದ್ದೇಶದಿಂದನೇ ಸಂಘಕ್ಕೆ ಬಂದಿದ್ದಾಯಿತು ಸಹಕಾರ ಸಂಘ. ಓಕೆ. ಅಲ್ಲಿ ನೀವು ಈ ಸಂಘಕ್ಕೆ ಡೈರೆಕ್ಟರ್ ಆಗಿ ಅಥವಾ ಅಧ್ಯಕ್ಷರಾಗಿ ಬಂದಾಗ ನಿಮ್ಮ ಸಂಘ ಯಾವ ಥರ ಇತ್ತು? ಬಂದ ನಂತರ ನೀವು ಅಧ್ಯಕ್ಷ ಆದ ನಂತರ ಮಾಡಿದಂಥ ಬದಲಾವಣೆಗಳೇನು ಡೀಟೇಲ್ಸ್ ಕೊಡೋದಾದ್ರೆ? ಸರ್ ನಾವು ಬಂದಾಗಲೂ ಮಾಮೂಲಿ ಹಿಂದೆ ಏನಿತ್ತು ಅದೇ ಥರ ಇತ್ತು. ಈಗ ನಾವು ಬಂದ್ಮೇಲೆ ಏನು ಬದಲಾವಣೆ ಆಗದೆ ಅಂತ ಏನಿಲ್ಲ ಸರ್. ಈಗ ಹಿಂದೆ ಏನು ಯಶಸ್ವಿನಿ ಆಗ್ಲೂ ಇತ್ತು, ಆಗ್ಲೂ ನಮ್ಮ ಮಾಜಿ ಅಧ್ಯಕ್ಷರು ಆಗ್ಲೂ ಗೊಬ್ಬರ ತರಿಸಿದ್ರು. ಪ್ರತಿಯೊಂದು ಅವ್ರು ಏನು ಮಾಡ್ಕೊ ಬಂದವರು ಅದನ್ನ ಮುಂದುವರ್ಸ್ಕೊಂಡು ಹೋಯ್ತಾ ಇರ್ತೀವಿ. ಸರ್ ನೀವು ಸಿಬ್ಬಂದಿಯಾಗಿ ಎಷ್ಟರಲ್ಲಿ ಇಲ್ಲಿಗೆ ಆಯ್ಕೆ ಆದ್ರಿ ಅಥವಾ ಇಲ್ಲಿಗೆ ಬಂದ ನಂತರ ನೀವು ಮಾಡಿದಂಥ ಬದಲಾವಣೆಗಳೇನು? ಆ ಸಂಘ ನೀವು ಬಂದಾಗ ಹೇಗಿತ್ತು ಡೀಟೇಲ್ಸ್ ಕೊಡೋದು ಸರ್. 2000 ಇಸ್ವಿಲಿ ನಾನು ಇಲ್ಲಿಗೆ ಕೆಲಸಕ್ಕೆ ಸೇರಿದೆ ಕ್ಯಾಶುಯಲ್ ಆಗಿ. ದಿನಗೂಲಿ ನೌಕರನ ಕೆಲಸ ಮಾಡಿ 5 ವರ್ಷದ ಕಾಲ ಕ್ಯಾಶುಯಲ್ ಆಗಿ ಕೆಲಸ ಮಾಡಿದೆ. ಆಗ ಸಂಘದ ಪರಿಸ್ಥಿತಿ ಫುಡ್ ತರಬೇಕಾದ್ರೆ ಆಗ ಈಗ ಫ್ರೀ ಅಕ್ಕಿ ಕೊಡ್ತಾರೆ, ಆವಾಗ ದುಡ್ಡು ಕೊಟ್ಟು ತರಬೇಕಾಗಿತ್ತು.
ದುಡ್ಡು ಕೊಟ್ಟು ತರೋಕ್ಕೆ ಸೊಸೈಟಿಗಳಲ್ಲಿ ಬೇರೆ ಸೊಸೈಟಿಲಲ್ಲಿ ನಮ್ಮ ಅಧ್ಯಕ್ಷರುಗಳ ತಗಲಿ ಯಾರ ನೌಕರರುಗಳ ತಗಲಿ ದುಡ್ಡು ಹಾಕೋದು, ಫುಡ್ ತಂದು, ಆಮೇಲೆ ಗೊಬ್ಬರ ತರಬೇಕಾದ್ರು ಬೇರೆ ಕಡೆಯಿಂದ ಸಾಲ ತಂದು ಅದೆಲ್ಲನೂ ಮಾರಿ ಆ ಸಾಲ ಸೌಲಭ್ಯ ಆ ಬಂದ ಲಾಭ ಇಟ್ಕೊಂಡು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದ ಸರ್. ಆ ಥರ ಇತ್ತು. ನಮ್ಮ ಬ್ಯಾಂಕಿಂದ, ನಮ್ಮ ಸೊಸೈಟಿಯಿಂದ ಬ್ಯಾಂಕ್ಗೆ 7 ಲಕ್ಷ ಗ್ಯಾಪ್ ಇತ್ತು. 7 ಲಕ್ಷ ಗ್ಯಾಪ್ ಇತ್ತು. ಆ ಗ್ಯಾಪ್ ಎಲ್ಲ ಮುಚ್ಚಿ ಇವಾಗ ನಮ್ಮ ಸೊಸೈಟಿ 75 ಲಕ್ಷ ಎಫ್ ಡಿ ಮಾಡಿದ್ದೀವಿ. ಈಗ MDCC ಬ್ಯಾಂಕಲ್ಲಿ 75 ಲಕ್ಷ ಎಫ್ ಡಿ ಮಾಡಿದ್ದೀವಿ. ಆಮೇಲೆ RF 15 ಲಕ್ಷ RF ಕಟ್ಟಿದ್ದೀವಿ. ಪ್ರತಿ ವರ್ಷ ಲಾಭ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟ ಆಯ್ತಲೇ ಇದೆ. ಅದರಿಂದ ಈಗ ನಮ್ಮ ಸಂಘದಲ್ಲಿ ಪ್ರತಿಯೊಂದು ಎಲ್ಲ ವ್ಯವಹಾರಗಳು ಸಮರ್ಪಕವಾಗಿ ಯಾವ ಕೊರತೆ ಇಲ್ಲದೇ ನಡ್ಕೋಯ್ತೈತೆ ಸರ್. ಸಹಕಾರಿ ಸಂಘದಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಮದುವೆಗಳಿಗೆ, ಶುಭ ಸಮಾರಂಭಗಳಿಗೆ ಅಥವಾ ಏನೋ ಅವ್ರ ಕಷ್ಟ ಸುಖಗಳಿಗೆ ಸಾಲ ಕೊಡಬೇಕು ಅಂತಿಲ್ಲ. ಕೃಷಿ ಸಾಲ ಅಥವಾ ನಿಮ್ಮ ಬೈಲದಲ್ಲಿ ಏನಿದೆಯೋ ಆ ಬೈಲ ನೋಡಿ ಅದಕ್ಕೆ ಸಾಲ ಕೊಡಬೇಕಾಗುತ್ತೆ. ಅದು ಗೋಣಿಕೊಪ್ಪ ಸೊಸೈಟಿಯನ್ನು ಹೊರತುಪಡಿಸಿ ಅಲ್ಲಿ ಎಲ್ಲಕ್ಕೂ ಕೂಡ ಅವ್ರು ಬೈಲ ಸೇರಿಸಿದ್ದಾರೆ. ಮದುವೆ ಸಾಲನ್ನು ಸೇರಿಸಿ ಪ್ರತಿಯೊಂದು ಸೇರಿಸ್ಕೊಂಡಿದ್ದಾರೆ. ಬಟ್ ಉಳಿದಂಥ ಕರ್ನಾಟಕದ ಯಾವ ಸೊಸೈಟಿಯಲ್ಲೂ ಇದಕ್ಕೆ ಬೈಲದಲ್ಲಿ ಅವಕಾಶ ಇಲ್ಲ. ಆದರೆ ಏನಾಗುತ್ತೆ ಅಂದರೆ, ಯಾರಾದರೂ ಒಂದು ಮಗು ಹೆಣ್ಣು ನೋಡಿದ್ರು ಅಂತಂದರೆ ಅವ್ರ ಅಪ್ಪ ಮೊದಲು ಬಂದು ನಿಮ್ಮನ್ನು ಮೀಟ್ ಮಾಡ್ತಾರೆ. ಖಂಡಿತವಾಗ್ಲೂ ಮೀಟ್ ಮಾಡಿ ನನಗೆ ಇಂಥದ್ದೊಂದು ಅವಕಾಶ ಮಾಡಿಕೊಡ್ಲಿಕ್ಕಾಗುತ್ತಾ, ಸಾಲ ಕೊಡಿಸ್ಲಿಕ್ಕಾಗುತ್ತಾ ಅಂತ. ಬಟ್ ಇಲ್ಲಿ ಸಾಲ ಕೊಡೋದಾದ್ರೆ ನೀವು ಅಂದರೆ ಮದುವೆಗೆ ಅಂತ ಕೊಡಲಿಕ್ಕಿಲ್ಲ, ಬೇರೆ ಯಾವ ಒಂದು ಇದರಲ್ಲಿ ನೀವು ಸಾಲವನ್ನು ಅವರಿಗೆ ಕೊಡ್ತಾ ಬಂದಿದ್ದಾವೆ ಕೋಆಪರೇಟಿವ್ ಬ್ಯಾಂಕ್ಗಳು. ಆಗೇನಾಗುತ್ತೆ ಅಂದರೆ, ಅವ್ನಿಗೆ 10ನೇ ತಾರೀಕು ಮದುವೆ ಅಂದರೆ 10ನೇ ತಾರೀಕು ಒಳಗಡೆ ಮಾಡಬೇಕು ನೀವು ಅದನ್ನು 20ನೇ ತಾರೀಕು ಕೊಟ್ಟರೆ ಅದಕ್ಕೆ ಅವ್ನಿಗೆ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಕೆಲವು ಸೊಸೈಟಿಗಳ ಸಾಲ ಸಮಿತಿ ಇರುತ್ತೆ, ತಕ್ಷಣ ಅವತ್ತೇ ಬರುತ್ತೆ, ಸಾಲ ಸಮಿತಿಯಲ್ಲಿ ಕೂರುತ್ತೆ, ತೀರ್ಮಾನ ಮಾಡುತ್ತೆ. ಬಟ್ ನಿಮ್ಮಲ್ಲಿ ಅದನ್ನು ಯಾವ ಥರ ಪರಿಹರಿಸ್ತೀರಾ? ಆ ತುರ್ತು ಸಂದರ್ಭದಲ್ಲಿ ಅವನಿಗೆ ಸಾಲವನ್ನು ಕೊಡ್ತೀರಾ? ಹೇಗೆ ಸರ್, ಡೀಟೇಲ್ಸ್ ಕೊಡ್ತಾ ಅದ್ರ ಬಗ್ಗೆ? ಸರ್, ನಮ್ಮಲ್ಲಿ ಮದುವೆ ಸಾಲ ಅಂತ ಇವತ್ತು ಗಂಟೆ ಯಾವುದೂ ಕೊಟ್ಟಿಲ್ಲ, ಬರಲ್ಲ, ಕೊಡೋದಿಲ್ಲ, ಕೊಟ್ಟಿಲ್ಲ ಇವತ್ತು ತನಕ. ಏನು ಅವ್ರಿಗೆ ಒಂದು ಸ್ವಲ್ಪ ಸಾಲದ ಅವಶ್ಯಕತೆ ಇತ್ತು. ಈಗ ಯಾವುದೋ ಮದುವೆ ಮಾಡಬೇಕು, ಯಾವುದೋ ಒಂದು ತೊಂದರೆ ಇರ್ತದೆ, ಅಂಥವ್ರಿಗೆ ಏನು ಮಾಡ್ತೀವಿ, ಈ ಕೊಡೋ ಬೆಳೆ ಸಾಲದಲ್ಲೇ ಒಂದು ಸ್ವಲ್ಪ ನಮ್ಮ ಡೈರೆಕ್ಟರ್ಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ನಮ್ಮ ಸೂಪರ್ವೈಸರ್ಗಳಾಗಿರ್ಬೋದು, ಎಲ್ಲರ ಸಮ್ಮುಖದಲ್ಲಿ ಮಾತಾಡಿ ಅವ್ರಿಗೆ ಅದರಲ್ಲೇ ಒಂದು ಸ್ವಲ್ಪ 0% ಒಂದು ಸ್ವಲ್ಪ ಹೆಚ್ಚು ಮಾಡಿಸ್ಕೊಡ್ತೀವಿ. ಅದರಲ್ಲೇ ಬಳಸ್ಕೊಂಡು ವ್ಯವಹಾರ ಮಾಡಿ ಅಂತೇಳಿ. ಇದಾದರೆ 14% ಬಡ್ಡಿ ಕಟ್ಟಬೇಕು. ಓನ್ ಬಂಡವಾಳ ಇನ್ ಟೈಮಿಗೆ ಕೊಡ್ತೀರಾ ಅಂತ ನನ್ನ ಪ್ರಶ್ನೆ. ಯಾಕೆಂದ್ರೆ ಈಗ 10ನೇ ತಾರೀಕಿಗೆ ನಿಮ್ಮ ಮೀಟಿಂಗ್ 1ನೇ ತಾರೀಕು, ಈಗ 5ನೇ ತಾರೀಕಿಗೆ ಇರ್ತದೆ. ಬಟ್ ಅಲ್ಲಿ ಮದುವೆ 10ನೇ ತಾರೀಕು ಇದ್ದಾಗ ಅವನು ಮಧ್ಯದಲ್ಲಿ ಬಂದಾಗ ಹೇಗೆ ಅಂತ ಮೀಟಿಂಗ್ ಮತ್ತೆ ಕಾಯ್ಬೇಕಾ ಮೀಟಿಂಗ್ವರೆಗೂ? ಹೌದು ಸರ್, ನಮ್ಮ ಅಧ್ಯಕ್ಷರಾಗಿರ್ಬೋದು, ಡೈರೆಕ್ಟರ್ಗಳು ತಗೋ, ನೌಕರರು ಯಾವ್ದಾದ್ರು ಇದ್ರೆ ಮೊಬೈಲ್ ಕೊಟ್ಟು ಸಾಲ ಬಂದಾಗ ಹಿಡ್ಕೊಂಡಿರೋದು ಅದೇ. ಅಡ್ಜಸ್ಟ್ ಮಾಡ್ತೀರಾ? ಕೊಟ್ಟು ಸಾಲ ಬಂದಾಗ ಅದನ್ನ ಹಿಡ್ಕೊಂಡಿರೋದು ಐತೆ ಸರ್. ಈ ತರ ಅಡ್ಜಸ್ಟ್ ಮಾಡಿ ಕೊಡ್ತಾ ಹೋಗ್ತೀರಾ ಸರ್. ಏನೆಲ್ಲ ಸಾಲಗಳು ಕೊಡ್ತೀರಾ? ರೈತರು ಎಷ್ಟು ಧೈರ್ಯವಾಗಿ ನಿಮ್ಮ ಸೊಸೈಟಿಗೆ ಬಂದು ಸಾಲವನ್ನು ತಗೋಬಹುದು? ಎಷ್ಟು ರೀತಿಯ ಸಾಲವನ್ನು ಕೊಡ್ತಾ ಇದ್ದಾರೆ ಪ್ರಾಜೆಕ್ಟ್? ಸರ್, ಬೆಳೆ ಸಾಲ, KCC ಬೆಳೆ ಸಾಲ ಅಂತ ಒಂದು, MTL ಟ್ರ್ಯಾಕ್ಟರ್ ಸಾಲ, ಟಿಲ್ಲರ್ ಸಾಲ, ಆಮೇಲೆ ವೈಯಕ್ತಿಕ ಸಾಲ, ಕೃಷಿಯೇತರ ಸಾಲ, ನೌಕರರ ಸಾಲ, ಇಷ್ಟು ಸಾಲಗಳು ಇವತ್ತು ಸಾಲ ಕೊಡ್ತಿದ್ದೀರಾ ಸರ್. ಮೀಟಿಂಗ್ ತುಂಬ ಇಂಪಾರ್ಟೆಂಟು. ಏನು ನೀವು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾ ಇರ್ತೀರಾ, ಮಂತ್ಲಿ ಮೀಟಿಂಗ್ ಮಾಡ್ತೀರಾ. ಈ ಮಂತ್ಲಿ ಮೀಟಿಂಗ್ ತುಂಬ ಇಂಪಾರ್ಟೆಂಟ್. ಅದು ಕೋಆಪರೇಟಿವ್ ಬ್ಯಾಂಕ್ ಬೆಳಿಲಿಕ್ಕೆ ಕಾರಣ ಏನಂದರೆ, ಸಿಬ್ಬಂದಿಯ ಸಮಸ್ಯೆ ಇರ್ಬೋದು, ಅಥವಾ ಸಿಬ್ಬಂದಿ ಏನು ಮಾಡಿದ್ದಾರೆ ಈ ತಿಂಗಳಲ್ಲಿ ಅದರ ವಹಿವಾಟು ನೋಡಿರ್ಬೋದು. ಈ ಕಾರಣಕ್ಕೋಸ್ಕರ ಅದು ನಡೀಲೇಬೇಕು. ಆಗ ನಡೆದಾಗ ಮಾತ್ರ ಸಹಕಾರಿ ಸಂಘ ಸರಿ ಇರುತ್ತೆ, ಸರಿಯಾಗಿ ನಡ್ಕೊಂಡು ಹೋಗುತ್ತೆ, ಡೆವಲಪ್ ಆಗುತ್ತೆ. ಹಾಗಾಗಿ ಸರ್ಕಾರ ಹೇಳುತ್ತೆ, ಸಹಕಾರ ಇಲಾಖೆ ಹೇಳುತ್ತೆ 10 ರಿಂದ 12 ಮೀಟಿಂಗ್ ಮಾಡಲೇಬೇಕು. ಮಿನಿಮಮ್ ಅಂದರೆ 10 ಮಾಡಬೇಕು, ಮ್ಯಾಕ್ಸಿಮಮ್ 12 ಆದರೂ ಮಾಡಲೇಬೇಕು ನೀವು ಅಂತ ಹೇಳುತ್ತೆ. ಸೊ ನಿಮ್ಮಲ್ಲಿ ಎಷ್ಟು ಮೀಟಿಂಗ್ ಆಗುತ್ತೆ? ಮೀಟಿಂಗ್ ಬಗ್ಗೆ ನಾವು ಮಾತಾಡೋದು ಸರ್. ನಮ್ಮ ಸಹಕಾರ ಸಂಘದಲ್ಲಿ ಪ್ರತಿ ವರ್ಷನೂ ಪ್ರತಿ ತಿಂಗಳು ಕರಿತೀವಿ. ಅದು ಜಮಾ ಖರ್ಚು ಇರಲಿ ಇಲ್ಲದೆ ಹೋಗಲಿ, ಲೋನ್ ಕೊಡಲಿ ಕೊಡದೆ ಹೋಗಲಿ, ಪ್ರತಿ ತಿಂಗಳು ನಮ್ಮ ಡೈರೆಕ್ಟರ್ಗಳಿಗೆ ನೋಟಿಸ್ ಕೊಟ್ಟು 7 ದಿವಸ ಮುಂದಾಗ ನೋಟಿಸ್ ಕೊಟ್ಟು ಪ್ರತಿ ತಿಂಗಳು ಕರಿತೀವಿ. ಕಮ್ಮಿ ಅಂದರೂ 12 ಮೀಟಿಂಗಿಂತ ಜಾಸ್ತಿನೇ ಐತೆ ಸರ್ ವರ್ಷ. 12 ಖಂಡಿತ ಮಾಡ್ತೀವಿ. ಲೋನ್ ಯಾವ್ದಾರ ತುರ್ತು ಇತ್ತು, ಲೋನ್ ಕೊಡಬೇಕು, ಯಾವುದೋ ಒಂದು ಸಮಸ್ಯೆ ಬಂತು ಅಂತ ಕರೆದಾಗ 12 ಮೇಲೆ ಮಾಡಿದ್ವಿ. ತುರ್ತು ಸಭೆಗಳು ಇರುತ್ತೆ ಸರ್. GBM ವಾರ್ಷಿಕ ಎಲ್ಲ ವಾರ್ಷಿಕ ಅವಧಿಲೂ ಕೂಡ ಒಂದು GBM ಇರ್ತದೆ. ಅಂದ್ರೆ ಈ ಸಾಲದ್ದು ಕೇಳಿದಾಗ ಈಗ ನಮ್ಮಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಈಗ 2 ತಿಂಗಳು ಬಿಟ್ಟು ಇನ್ನು 10 ತಿಂಗಳು ಸಾಲ ಕೊಡ್ತಾ ಆಗ್ಲೇ ಬಂದಿದ್ದಾರೆ. ಆಮೇಲೆ ಅದು ಕಡಿಮೆ ಅವಧಿಲೇ ಕೊಡ್ತಾ ಇದೆ ಸರ್. ಈಗ ಒಂದು 3 ವಾರದಲ್ಲೇ ಸಾಲ ಕೊಡ್ತಾ ಬಂದಿದ್ದಾರೆ ಸರ್. ನೀವು ಸ್ವಲ್ಪ ಈಗ ಬನ್ನಿ, ಅಧ್ಯಕ್ಷ ಪಕ್ಕ ಬನ್ನಿ ಈಗ ಸರ್. ನೀವಲ್ಲೇ ಇರಿ, ಅವ್ರು ಮಾತ್ರ ಸಾಕು ಸರ್. ಸರ್, ಜೊತೆಗೆ ಏನಾಗ್ತದೆ ಅಂತಂದರೆ, ನೋಡಿ, ನೀವು ಇಷ್ಟು ಜನ ಇದ್ದೀರಲ್ಲ, ನೀವು ಗೆದ್ದಾಗ ಇಷ್ಟು ಜನ ಮಾತ್ರ ಬರಲ್ಲ ಒಳಗಡೆಗೆ. ನಿಮ್ಮ ಜೊತೆ ಒಂದು ಟೀಮ್ ಬರುತ್ತೆ, ಪ್ರತಿಯೊಬ್ಬರ ಜೊತೆ ಒಂದೊಂದು ಟೀಮ್ ಬರುತ್ತೆ. ಆ ಟೀಮ್ ಉದ್ದೇಶ ಏನಂದರೆ, ನಾನು ಗೆಲ್ಸಿದ್ದೀನಪ್ಪ, ನನಗೆ ಸಹಕಾರಿ ಸಂಘದಿಂದ ಏನಾದರೂ ಮಾಡ್ತಾರೆ, ಸಾಲ ಕೊಡಿಸ್ಬೋದು ಅಥವಾ ಬೇರೆ XYZ ಏನಾದರೂ ಹಾಕ್ಬೋದು. ಅವ್ರು ಬಂದು CO ಹತ್ರ ಕೂರ್ತಾರೆ, ನನಗೆ ಇಂಥ ಸಾಲ ಬೇಕು, ಅದು ಬೇಕು, ಇದು ಬೇಕು, ಕೊಡಿ ಅಂತ.
CEO ಸಾಲ ಕೊಡ್ಬೇಕಾದ್ರೆ ನೋಡ್ತಾರೆ, ಬೈಲ ನೋಡ್ತಾರೆ, ಯಾಕೆ ಏನು ಡಾಕ್ಯುಮೆಂಟ್ ಬೇಕು ಆ ಡಾಕ್ಯುಮೆಂಟ್ ಕೊಡಪ್ಪ, ನಾನು ನಿನ್ನ ಸಾಲವನ್ನು ಕೊಡ್ತೀನಿ ಅಂತ. ಆದರೆ ಅವ್ರ ಚೇರ್ ಫೈನಲ್ ಅಲ್ಲ, ಇಲ್ಲಿ CEO ಚೇರ್ ಫೈನಲ್ ಅಲ್ಲ, ನೀವು ಏನು ಕಮಿಟಿ ಇದೆ ನಿಮ್ಮದೇ ಫೈನಲ್ ಆಗ್ತದೆ. ಸೊ ನೀವು ಇಂಪ್ಲಿಯನ್ಸ್ ಮಾಡಿದಾಗ ಅವ್ರು ಏನು ಮಾಡಿಲ್ಲ, ನೀವು ಅರಿವಾಗಿ ಸಾಲವನ್ನು ಕೊಡಬೇಕಾಗುತ್ತೆ. ನಾವು ಕೊಡಬಾರ್ದು ಅನ್ನೋದಲ್ಲ, ಯಾಕಪ್ಪ ನೀವು ಇಂಪ್ಲಿಯನ್ಸ್ ಮಾಡಿ ಸಾಲ ಕೊಡ್ತೀರ ಅನ್ನೋದಲ್ಲ. ಆದರೆ ಕೊಟ್ಟ ನಂತರ ವಸೂಲಾತಿ ಇದೆಯಲ್ಲ, ಇವತ್ತು ಅವ್ನು ನಿಮ್ಮ ಹತ್ರ ಇಂಪ್ಲಿಯನ್ಸ್ ಮಾಡ್ತಾನೆ, ಸಾಲ ಕೊಡ್ಬೇಕಾದ್ರೆ ಶಾಸಕರ ಇಂಪ್ಲಿಯನ್ಸ್ ಮಾಡ್ತಾರೆ, ಅದು ಮಿನಿಸ್ಟರ್ ತಗೋ ಹೋಗ್ತಾನೆ ಲಾಸ್ಟಿಗೆ ಇಂಪ್ಲಿಯನ್ಸ್ ಮಾಡಿಸ್ಲಿಕ್ಕೆ. ಆಗ ನೀವೇನು ಮಾಡ್ತೀರಾ ಅಂದರೆ ಸಂಪೂರ್ಣವಾಗಿ ಸಿಬ್ಬಂದಿಗಳ ಮೇಲೆ ಬಿಡ್ತೀರಾ. ನೋಡಪ್ಪ ನಾನು ಹೇಳಿದ್ದೆ, ನೀನು ಯಾಕೆ ಕೊಟ್ಟೆ, ಡಾಕ್ಯುಮೆಂಟ್ ಯಾಕೆ ತಗೊಳ್ಳಿಲ್ಲ, ಅವತ್ತು ಬೇರೆ ಮಾತುಗಳಾಗ್ತವೆ. ನಾವೇನಂದ್ರೆ ನೀವು ಇಂಪ್ಲಿಯನ್ಸ್ ಮಾಡಿದ ಮೇಲೆ ವಸೂಲಾತಿ ಕೂಡ ನಿಮ್ಮ ಜವಾಬ್ದಾರಿ ಆಗಿರಬೇಕು. ಸೊ ಈ ವಿಚಾರದಲ್ಲಿ, ರಾಜಕಾರಣ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ ಹೇಳಿ ಸರ್. ಸರ್ ಯಾರಿಗೂ ಈ ಏನು ಡಾಕ್ಯುಮೆಂಟ್ಸ್ ಕೊಡ್ದೇನೆ ಸಾಲ ಕೊಡಲೇಬೇಡಿ ಅಂತ ಸಹ ಹೇಳಿರೋದು ಇವತ್ತು ಕಂಡು. ಅವ್ರ ಸರ್ ಏನು ಆಧಾರ ತಗೊಳ್ದೇನೆ, ಅದೇನೇ ಜೊತೆಲೇ ಬರ್ಲಿ, ಅವ್ರ ಸ್ನೇಹಿತರೆ ಆಗ್ಲಿ ಸರ್, ಎಸ್ ರಾಜಕಾರಣ ಇದಕ್ಕೆ ಬೆರೆಸ್ಬೇಡಿ. ಅವ್ರ ತಾವು ನಿಮ್ಗೆ ಏನ್ ಆಧಾರ ಬೇಕು ತಕೊಂಡು ಸಾಲ ಕೊಡಿ, ಇಲ್ಲ ಯಾರ ಕಡೆ ಕೊಡ್ಬೇಡಿ. ಬೈಲ ಏನೈತೆ ಆ ಬೈಲ ನೀರಂತೂ ನಮ್ಮ ವ್ಯಾಪ್ತಿಲಿ ನಾವೀಗ 2ನೇ ಬಾರಿ ಇರ್ಬೇಕು. ಈ ಬೈಲ ನೀರಂತೂ ಯಾರಿಗೂ ಲೋನ್ ಕೊಟ್ಟಿಲ್ಲ. ಯಾವುದೇ ಸೊಸೈಟಿಗಳಲ್ಲಿ ನಮ್ಮ ವೈಯಕ್ತಿಕ ವಿಚಾರಕ್ಕೆ ಬಳಸ್ಕೊಂಡು ಬೈಲ ನೀರಂತೂ ಯಾರಿಗೂ ಸಹಕಾರ ಸಂಘದಲ್ಲಿ ನಮ್ಮ ಇವತ್ತಿನ ಇದ್ರಲ್ಲಿ ಹಿಂದೆ ಕೊಟ್ಟಿದ್ದಾರೆ. ನಮ್ಮ ಸಹಕಾರ ಸಂಘದಲ್ಲಿ ಏನೂ ತಗೊಳ್ದಾನೆ ಇವತ್ತು ಲೋನ್ ಕೊಟ್ಟು ಅವ್ರ ಹತ್ರ ಲೋನ್ ಕಟ್ಟಕ್ಕೆ ಅವಕಾಶ ಐತೆ. ಡಾಕ್ಯುಮೆಂಟ್ ಇಲ್ಲ, ನೀವು ಹೇಳಿದ್ರಲ್ಲ, ಡಾಕ್ಯುಮೆಂಟೇ ಇಲ್ಲ. ಹೌದು, ತುಂಬಾ ಸಂಘಟನೆ ಹೀಗೆ ಅವತ್ತಿನ ಅಧ್ಯಕ್ಷರಾಗ್ಬೋದು, ಡೈರೆಕ್ಟರ್ಗಳು ಫೋರ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಇವತ್ತು ವಸೂಲಿ ಆಗಿಲ್ಲ. ನಾವು ಬಂದ ಕಾಲದಲ್ಲಿ ಆ ತರ ದುರುಪಯೋಗ ಎಲ್ಲೂ ಮಾಡಿಲ್ಲ. ಯಾವುದೇ ತರದ್ದು ಒತ್ತಡ ನಾವು ಮಾಡ್ತಾ ಇಲ್ಲ, ಒತ್ತಡ ಹಾಕಿಲ್ಲ ಆಗ್ಬಾರ್ದು ಸರ್. ಯಾಕೆಂದ್ರೆ ಪಾಪ ಅವ್ರ ಸಿಬ್ಬಂದಿ ಫೈನಲಿ ಸರ್ ಹೇಳ್ತೀನಿ, ನಾನು ತುಂಬಾ ಸೊಸೈಟಿ ಹೆಚ್ಚು ಕಮ್ಮಿ ನಿಮ್ದೊಂದು 1000 ಸೊಸೈಟಿ ದಾಟಿದೆ ಅನ್ಸುತ್ತೆ ಹಲವರು ನಾನು ಇಂಟರ್ವ್ಯೂ ಮಾಡಿರ್ತಕ್ಕಂಥದ್ದು. CEO ಏನಿರ್ತಾರೆ, ಎಷ್ಟೋ ಸರಿ CEO ತರ ಮೇಲೆ ಅದನ್ನ ಇಟ್ಟು ಪಾಪ ಅವ್ರನ್ನ ಸಿಗೆ ಹಾಕಿ ಜೈಲಿಗೆ ಕಳಿಸಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ನೀವು ಕುಶಾಲನಗರಕ್ಕೆ ಹೋದ್ರೆ ಇಲ್ಲಿಂದ ಕಾರ್ ಚಾಲಕರು ಮತ್ತು ಮಾಲೀಕರ ಸಹಕಾರಿ ಸಂಘ ಇತ್ತು. ನಾನು ಇಂಟರ್ವ್ಯೂ ಮಾಡಿದಾಗ ಸರ್ 3 ಸ್ಟೇರ್ ಬಿಲ್ಡಿಂಗು ಕುಶಾಲನಗರ ಟೌನ್ ಒಳಗಡೆ ಇತ್ತು, ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು. ಇವತ್ತು ಆ ಸಹಕಾರಿ ಸಂಘ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಸ್ವಂತ ಬಿಲ್ಡಿಂಗ್ ಇಲ್ಲ. ಆ ಚಾಲಕರದು ಯೂನಿಯನ್ ಇರ್ತಲ್ಲ, ಯೂನಿಯನ್ ಆಫೀಸ್ ಒಂದು ಚಿಕ್ಕ ರೂಮ್ ಇದೆ, ಆ ರೂಮ್ ಒಳಗಡೆ ನಡೆಸ್ತಾ ಇದ್ದಾರೆ ಇವತ್ತು ಆ ಸಂಘವನ್ನು. ಕಾರಣ ಏನಂತಂದರೆ ಅಧ್ಯಕ್ಷರು ರಿಯಲ್ ಎಸ್ಟೇಟ್ ಮಾಡಿದ್ರು, ಅದನ್ನು ಸಂಪೂರ್ಣವಾಗಿ ಲಾಸ್ ಮಾಡಿದ್ರು, ತಂದು CEO ತಲೆ ಕಟ್ಟಿದ್ರು, CEOನ ಅರೆಸ್ಟ್ ಮಾಡಿ ಜೈಲಿಟ್ಟಿದ್ದಾರೆ. ಹೀಗೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ CEO ಅಧ್ಯಕ್ಷರು ಇಬ್ರು ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹಾಗಂತೇಳಿ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಷ್ಟೇ. ಅಲ್ಲಿ ಯಾವುದನ್ನು ಕೂಡ ಅವರು ಮಿಸ್ಯೂಸ್ ಮಾಡ್ತಾ ನಾವು ಅದಕ್ಕೂ ಅಷ್ಟೇ ಆ ಥರ ಆಗ್ಬಾರ್ದು. ಆ ಥರ ಆದಾಗ ನಮ್ಮ ಪಾಂಡುಪುರ ಸೊಸೈಟಿ ನೋಡಿ ಅತ್ಯದ್ಭುತವಾಗಿತ್ತು. ಪಾಂಡುಪುರ ಸೊಸೈಟಿ ಇವತ್ತು ಇದು ಕೋಟಿಗಟ್ಟಲೆ ಸಾಲದಲ್ಲಿದೆ. ಇದು ಕೋಟಿಗಟ್ಟಲೆ ಸಾಲ ಕಟ್ಟಲಿಕ್ಕೆ ಆಗಲ್ಲ. ಅವರಿಬ್ಬರು ಅರೆಸ್ಟ್ ಮಾಡಿ COD ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಬೇಲ್ತಾಂಡು ಬಂದಿದ್ದಾರೆ ಮತ್ತೆ ವಾಪಸ್ಸು. CEO ಮತ್ತೆ ಇನ್ನೊಬ್ಬರು ಮ್ಯಾನೇಜರು, ಆಡಳಿತ ಮಂಡಳಿಯವರು ಹೇಳ್ತಾರೆ ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅವ್ರು ಹೇಳ್ತಾರೆ ಆಡಳಿತ ಮಂಡಳಿಯವರು ಸಂಪೂರ್ಣವಾಗಿ ತಗೊಂಡ್ರು ಸರ್ ನಂತಲೇ ಕಟ್ಟಿದ್ದಾರೆ ಅಂತ. ಹಾಗಾಗಬಾರ್ದು. ಯಾಕೆಂದರೆ 10 ನ್ಯಾಷನಲ್ ಸೊಸೈಟಿ ಲಾಸ್ ಆದರೂ 1 ಕೋಆಪರೇಟಿವ್ ಸೊಸೈಟಿ ಲಾಸ್ ಆಗಬಾರ್ದು. ಕಾರಣ ಏನಂದರೆ ನೋಡಿ, ಇಲ್ಲಿ ಒಬ್ಬ ಅತ್ಯಂತ ಕಡು ಬಡವ ಬಂದರೂ ಕೂರಿಸಿ ಮಾತಾಡಿಸ್ತಾರೆ. ಇಲ್ಲಿ ಅರ್ದು ಬಟ್ಟೆ ಹಾಕೊಂಡು ಬಂದರೂ ಕೂಡ ಯಾಕಪ್ಪ ಈಗ ಬಂದೆ ಅಂತ ಕೇಳಲ್ಲ. ಅದೇ ನೀವು ನ್ಯಾಷನಲ್ ಸೊಸೈಟಿಗೆ ಹೋದಾಗ ಅಲ್ಲಿ ಒಳಗಡೆ ಎಂಟ್ರಿ ಆದರೆ ಅವ್ನು ನೋಡೋದೇ ಅವ್ರು ಹೇಗೆ ಬಂದಿದ್ದಾನೆ, ಅವನು ಏತರಲ್ಲಿ ಬಂದಿದ್ದಾನೆ ಅಂತಲೇ ನೋಡೋದವ್ರು. ಸುಮ್ಮನೆ ಕರೆದು ಮ್ಯಾನೇಜರ್ ಚಂಬರಲ್ಲಿ ಕೂರಿಸ್ಕೊಳ್ಳಲ್ಲ. ಹಾಗಾಗಿ ಸೊಸೈಟಿಗಳಿಗವಲ್ಲ ಸರ್, ನಿಜವಾಗ್ಲೂ ರೈತರ ಪಾಲಿಗೆ ಒಂದು ರೀತಿ ಇದ್ದಿದ್ದಾಗೆ ಇವು ರೈತರು ಬದುಕ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಸೊಸೈಟಿ ಮತ್ತು ಹಾಲಿನ ಡೈರಿಗಳು ಸರ್. ನಂತರ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ನಾವು ನ್ಯಾಷನಲ್ ಬ್ಯಾಂಕ್ಗಳಿಗೆ ಹೋದರೆ, ರಾಷ್ಟ್ರೀಯ ಬ್ಯಾಂಕ್ಗಳು ಏನಿದ್ದಾವೆ ಬ್ಯಾಂಕ್ಗಳಿಗೆ ಹೋದಾಗ 3 ಗಂಟೆ ಅಂದರೆ 3 ಗಂಟೆನೇ ಟೈಮಿಂಗ್ಸ್. ಎಕ್ಸ್ಟ್ರಾ ಏನು ಮಾಡಲ್ಲ ಅವರು. 10 ನಿಮಿಷ ಆದರೂ 10 ನಿಮಿಷ ಸರ್, ಇಲ್ಲ ಸರ್ ನಾಳೆ ನಂದು ಡಿಫಾಲ್ಟ್ ಆಗಿಬಿಡ್ತಾರೆ, ನೀವು ತಗೊಳ್ಳಿಲ್ಲ, ಹಣವನ್ನು ಕಟ್ಟಿಸ್ಕೊಳ್ಳಿಲ್ಲ ಅಂದರೆ ಗೊತ್ತಿಲ್ಲಪ್ಪ ಅದು ನಿನ್ನ ಇಷ್ಟ ಅಂತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ನಿನ್ನ ಇದು ನೀನು ಏನಾದರೂ ಮಾಡ್ಕೊತೀವಿ ಲಾಕ್ ಮಾಡಿ ಹೊರಗಡೆ ಕಳಿಸ್ತಾರೆ. ಆದರೆ ಕೋಆಪರೇಟಿವ್ ಬ್ಯಾಂಕ್ ಹಂಗಲ್ಲ. ನಮಗೆ ತಿಳಿದಾಗ ಹೇಗೆ ಅಂದರೆ, ಯಾರೋ ಕೇರಳದಿಂದ ಕಾಲ್ ಮಾಡ್ತಾನೆ, ನಾನು ಬರ್ತಾ ಇದ್ದೀನಿ, ನಾಳೆ ನಂದು ಶೂನ್ಯ ಬಡ್ಡಿದವ್ರು ಮುಗಿದು ಬಿಡುತ್ತೆ ಸಾಹೇಬ್ರೆ ಇರಿ ಅಂತ ಅಂದರೆ 8 ಗಂಟೆ 9 ಗಂಟೆವರೆಗೂ ವೆಯ್ಟ್ ಮಾಡಿ ಅವರು ಅಮೌಂಟ್ ತಗೊಳ್ತಾರೆ. ಜೊತೆಗೆ 5 ಗಂಟೆಗೆ ಬಂದು ಗೊಬ್ಬರ ಯಾಕೆ ಬೇಕು ಅಂದರೆ 5 ಗಂಟೆಗೆ ಬಂದು ಗೊಬ್ಬರ ಕೊಡ್ತಾರೆ. ಆದರೆ ನೋಡಿ ಇಲ್ಲಿ ಏನಂತಂದರೆ ಸೌಲಭ್ಯಗಳ ಬಗ್ಗೆ ಮಾತನಾಡೋದಾದರೆ, ರಾಷ್ಟ್ರೀಕೃತ ಬ್ಯಾಂಕಿನ ಒಬ್ಬ ಮ್ಯಾನೇಜರ್ಗೆ 2 ಲಕ್ಷ ಸ್ಯಾಲ್ರಿ ಬರುತ್ತೆ. ಅದೇ ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಒಬ್ಬ CEOಗೆ ಎಷ್ಟಪ್ಪ ಸ್ಯಾಲ್ರಿ ಬರುತ್ತೆ ಅಂದರೆ 25-15 ಸ್ಟಾರ್ಟ್ ಆಗುತ್ತೆ. ಕೆಲವು ಕಡೆ 10 ಇದೆ. ನಾನು ತಿಳಿದಾಗಿ 10,000 ಕೂಡ ಕೊಡ್ತಿದ್ದಾರೆ CEOಗೆ. ಅದೇ ರೀತಿ ಜಾಸ್ತಿ ಕೊಡ್ತಕ್ಕಂಥ ಬ್ಯಾಂಕ್ಗಳು ಇದ್ದಾವೆ. ನಾನು ಹೇಳೋದು ಹಾಗಂತೇಳಿ ನಿಮ್ಮ ಏನು ಪಾಲು ಬಂಡವಾಳ ಅಥವಾ ನಿಮ್ಮ ಬಂಡವಾಳ ಐತೆ ಅದನ್ನು ಮೀರಿ ನೀವು ಕೊಡಲಿಕ್ಕಾಗಲ್ಲ. ಅದ್ರ ಮೇಲೆ ನೀವು 2% ಹೆಚ್ಚು ಕೊಟ್ಟರೆ ಅದು ಸರ್ಕಾರವೇ ಹೇಳುತ್ತೆ ಕೊಡುವಾಗಿಲ್ಲ ಅಂತ. ಸೊ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ಸಾಲ ಸೌಲಭ್ಯಗಳು ಅಥವಾ ಸ್ಯಾಲ್ರಿ ಕೊಡ್ತಾ ಇದ್ದೀರಾ ಸರ್? ಆ ಡೀಟೇಲ್ಸ್ ಕೊಡೋದ್ರೆ ಅವ್ರವರು ಈಗ ಏನು ಈಗ 3 ವರ್ಷದಿಂದ ಜಾಸ್ತಿ ಮಾಡ್ಕೊಂಡೇ ಬಂದಿದ್ದೀವಿ ಸರ್. ನಾವು ಈ ಸರನು ಜಾಸ್ತಿ ಮಾಡಬೇಕು ಅಂತೀವಿ, ಇನ್ನೊಂದು ಇದಕ್ಕೆ ಜಾಸ್ತಿ ಮಾಡ್ತೀವಿ. ಈಗ ಇವ್ರಿಗೆ ಮಾಮೂಲಿ 14,000, ಇನ್ನು ಬಾಕಿಯವ್ರಿಗೆ 12,000,
ಈ ಥರ ಇದೆ ಸರ್. ಇನ್ನು ಮಾಮೂಲಿ ದಿನಗೂಲಿ ತಗೊಂಡ್ವಲ್ಲ ಅವರು ಡೈಲಿ 400 ರೂಪಾಯಿ ಈ ಥರ ಅಲ್ಲ ಕೊಡ್ಕೊಂಡು ದಿನಗೂಲಿ ಬಿಡಿ, ದಿನಗೂಲಿ ಏನಿರುತ್ತೆ ನೀವೇನು ಕೊಡ್ತೀರೋ ಅದು ಫಿಕ್ಸ್, ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. CEO 24,000, ಮಾಮೂಲಿ ಅಕ್ಕಿ ತೂಗಂತವ್ರಿಗೆ 16,000, ಅವನಕ್ಕಿಂತ ಕೆಳಪಟ್ಟಂಗೆ 14,000, ಕಂಪ್ಯೂಟರ್ ವ್ಯಾಪಾರ ತಾತ್ಕಾಲಿಕ ಹೋಗ್ತಾನೆ ಅವ್ರಿಗೆ 12,000 ಈ ಥರ ಕೊಟ್ಕೊಂಡ್ಬಂದಿದ್ದೀವಿ. ಸರ್ ಏನಂದರೆ ನೋಡಿ, ನಿಮ್ಮನ್ನು ಯಾವುದೇ ಒಂದು ಸಿಬ್ಬಂದಿಯನ್ನು ತಗೋಬೇಕಾದ್ರೆ ಸರ್ಕಾರದ ಅನುಮತಿ ಬೇಕು. ಸರ್ಕಾರದ ಅನುಮತಿ ಇಲ್ಲದೆ ನಿಮ್ಮನ್ನು ಯಾರನ್ನೂ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇಲಾಖೆ ಅನುಮತಿಯನ್ನು ಕೊಡಬೇಕು, ನಂತರ ನಿಮ್ಮನ್ನು ಇಲ್ಲಿಗೆ ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಆದರೆ ಸಂಬಳ ಕೊಡೋ ವಿಚಾರ ಬಂದಾಗ ಸರ್ಕಾರ ನೀವು ನಮ್ಮ ಸಿಬ್ಬಂದಿ ಅಲ್ಲ ಅಂತ ಹೇಳುತ್ತೆ. ಸರ್ಕಾರ ನೀವು ಯಾರು ನಮ್ಮ ಸಿಬ್ಬಂದಿ ಅಲ್ಲ, ನೀವು ಲಾಭ ಇದೆಯಾ ನಿಮ್ಮ ಸೊಸೈಟಿಲಿ ಸಂಬಳ ತಗೊಳ್ಳಿ, ಇಲ್ವಾ ಪುಕ್ಷಟೆ ಕೆಲಸ ಮಾಡಿ ಅಂತ ಹೇಳುತ್ತೆ. ಎಸ್ ಎ ಒಬ್ಬ ಸಿಬ್ಬಂದಿಯಾಗಿ ಈ ವಿಚಾರವಾಗಿ ಮಾತನಾಡೋದಾದ್ರೆ ಸರ್, ಈಗ ನಮ್ಮದು ಲಾಭಾಂಶ ಇದ್ದಾಗಲೇ ನಾವು ಸಂಬಳ ಕೇಳೋದು ನಮ್ಮ ಬೋರ್ಡ್ನಲ್ಲಿ. ನಮ್ಮ ಬೋರ್ಡೇ ಅಂತಿಮ. ಹೌದೌದು, ಅವರು ಜಾಸ್ತಿ ಮಾಡಿದ್ರೆ ನಮಗೆ ಉಂಟು, ಇಲ್ಲ ಅಂದರೆ ಅವರು ಜಾಸ್ತಿ ಮಾಡಲಿಲ್ಲ ಅಂದರೆ ನಾವೇ ಡೈರೆಕ್ಟರ್ ತಗೊಳಕ್ಕೆ ಬರೋದಿಲ್ಲ. ಅಲ್ಲ ಆಗ ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ನಮ್ಮ ಬೋರ್ಡಲ್ಲಿ ವರ್ಷ ಆಗಲಿ 2 ವರ್ಷ ಆಗಲಿ ಸಬ್ಜೆಕ್ಟ್ ಇಟ್ಟೇ ಜಾಸ್ತಿ ಮಾಡಿಸ್ಬೇಕು. ಅಲ್ಲ ಸರ್ಕಾರಕ್ಕೆ ಏನಾದರೂ ಹೇಳದಿದ್ರೆ ಸರ್ಕಾರದ್ದು ಅವ್ರು ಹೇಳ್ತಾರೆ, ಅವ್ರು ಕೆಲಸ ಮಾಡಿಸ್ಕೊತಾರೆ, ಅಷ್ಟು ಬಿಟ್ರೆ ಈ ಸಹಕಾರ ಇಲಾಖೆಗೆ ಯಾವುದು ಅವರಿಂದ ಯಾವುದು ಹೆಲ್ಪ್ ಇಲ್ಲ ಸರ್. ಖಂಡಿತವಾಗ್ಲೂ ಯಾವುದು ಇಲ್ಲ, ಎಲ್ಲ ಉಚಿತ ಯೋಜನೆಗಳಂತಂದು ಯಾವುದು ಹೆಲ್ಪ್ ಇಲ್ಲ ಸರ್. ಏನೇ ವ್ಯವಹಾರ ಮಾಡಕ್ ಹೋದ್ರೆ ಸಂಘದಿಂದ ಖರ್ಚು ಹಾಕಂದೇ ಹೋಗ್ಬೇಕು. ಹೌದು 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 ಹೌದು. ನಾವು ಗೊಬ್ಬರ ತರಕ್ ಹೋಗ್ಲಿ, ಒಂದು ಯಾವ್ದಾದ್ರು ಮೀಟಿಂಗ್ ಹೋಗ್ಲಿ, ಪ್ರತಿಯೊಂದಕ್ಕೂ ನಾವು ಸಂಘದಿಂದ ಖರ್ಚು ಹಾಕ್ತೀವಿ. ಇದು ಸಮಸ್ಯೆ ಏನಂತಂದ್ರೆ ನೋಡಿ, ಈಗ ಎಲ್ಲ ಸೊಸೈಟಿಲಿ ಒಂದೇ ಸ್ಯಾಲ್ರಿ ಇದ್ರೆ ಪರವಾಗಿಲ್ಲ, 24,000 ಎಲ್ಲ ಸೊಸೈಟಿಲಿ ಇದೆಯಪ್ಪ ಸಿಒಗೆ ಫಿಕ್ಸ್ ಓಕೆ. ಆದರೆ ಒಂದು ಸೊಸೈಟಿಯಿಂದ ಒಂದು ಸೊಸೈಟಿ ವ್ಯತ್ಯಾಸ ಆಗ್ತಾ ಇದೆ. ಈ ಸಮಸ್ಯೆ ಏನಂದರೆ ಹೆಚ್ಚು ಲಾಭ ಇರುತ್ತೆ, ಹಣ ಇರುತ್ತೆ, ಕೊಡ್ತಾರೆ. ನಾನು ನಿಮಗೆ ವಿಡಿಯೋ ತೋರಿಸಿದ್ನಲ್ಲ, ಆ ಕೂಡ್ಮಂಗ್ಳೂರು ಸೊಸೈಟಿಯಲ್ಲಿ CEO ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 50,000 ಸ್ಟಾರ್ಟಿಂಗ್ ಸ್ಯಾಲ್ರಿ. ಅವ್ನು ಅಪಾಯಿಂಟ್ ಆಗಿ CEO ಸೀಟು ಕೂತ್ಕೊಂಡಾದರೆ 50,000 ಸ್ಯಾಲ್ರಿಯನ್ನು ಕೊಡ್ತಾರೆ. ಅದೇ ರೀತಿ ನಾವು ಗೋಡಿಕೊಪ್ಪಕ್ಕೆ ಹೋದರೆ 7th ಪೇ ಕಮಿಷನ್ನು, ಈ ಸರಿ ನಾನು ಹೋದಾಗ ಇದೇ ಪ್ರಶ್ನೆ ಕೇಳಿದಾಗ 6th ಪೇ ಕಮಿಷನ್ ಕೊಟ್ಟಿದ್ದೇವೆ ನಾವು. ಸೇಮ್ ಕೇಂದ್ರ ಸರ್ಕಾರ ಏನು ಸ್ಯಾಲ್ರಿ ಕೊಡ್ತಾ ಇದೆ ಆ ಸ್ಯಾಲ್ರಿಯನ್ನು ಕೊಟ್ಟಿದ್ದೇವೆ. ಈಗ ಮತ್ತೆ 7th ಪೇ ಕಮಿಷನ್ ನೆಕ್ಸ್ಟ್ ಕೊಡ್ತಾ ಇದ್ದೇವೆ ಸರ್ ಅಂತ. ಕಾರಣ ಅಂದರೆ ಆ ಸೊಸೈಟಿ ಆಗಿದೆ ಬಿಡಿ, 103 ಕೋಟಿ ಅವ್ರ ಹತ್ರ ಠೇವಣಿನೇ ಇದೆ, ಜೊತೆಗೆ 50 ಕೋಟಿಯನ್ನು DCC ಬ್ಯಾಂಕಿಗೆ ಸಾಲ ಕೊಟ್ಟವರು. ಅವರು ಎಲ್ಲರೂ DCC ಬ್ಯಾಂಕಿಗೆ ಸಾಲ ತಗೋತೀವಿ ನಾವು, ಆದರೆ ಅವ್ರು DCC ಬ್ಯಾಂಕಿಗೆ ಸಾಲ ಕೊಟ್ಟಿದ್ದಾರೆ. ನಾವು ನಿಮ್ಮ ಸಾಲ ಬೇಡ, ನಿಮಗೆ ನಾವು ಸಾಲವನ್ನು ಕೊಡ್ತೀವಿ ಅಂತೇಳಿ ಸಾಲ ಕೊಟ್ಟಿದ್ದಾರೆ. ಹಾಗಾಗಿ ಡಿಪೆಂಡ್ ಆಗೋದು ಬ್ಯಾಂಕ್ ಮೇಲೆ, ಹಾಗಂತ ನಿಮ್ಮನ್ನು 50,000 ಕೊಡಿ ಅಂತ ಅದು ಹೇಳಲಿಕ್ಕಾಗಲ್ಲ. ಹಾಗೆ ಸರ್, ನಂತರ ಇನ್ನೊಂದೇನಂತಂದರೆ ಈ ನಿಧಿಗಳು ತುಂಬ ಇಂಪಾರ್ಟೆಂಟ್. ಅಂದರೆ ಒಂದು ಬ್ಯಾಂಕ್ ಬೆಳವಣಿಗೆಗೆ ಮತ್ತು ಅದು ಸರ್ವಿಸ್ ಏನೋ ತಿಳ್ಕೊಳ್ಳೋದಿಲ್ಲ ಅಂದರೆ ನಿಧಿಯ ಮೇಲೆ ನೀವು ಯಾವೆಲ್ಲ ನಿಧಿ ಇದೆ ನಿಮ್ಮಲ್ಲಿ ಆ ಡೀಟೇಲ್ಸ್ ಕೊಡೋದಾದ್ರೆ. ಸರ್, ನಿಧಿಗಳು ಕಾಯ್ದಿಟ್ಟ ನಿಧಿ ಐತೆ. ನಮ್ಮ ಲಾಭಾಂಶದಲ್ಲಿ 25% ಕಾಯ್ದಿಟ್ಟ ನಿಧಿಗೆ ತೆಗಿತೀವಿ, ತುರ್ತು ನಿಧಿ. ಹೌದು. ಸಹಕಾರ ಶಿಕ್ಷಣ ನಿಧಿಗೆ 2% ತೆಗಿತೀವಿ ಸರ್ ನಾವು ಲಾಭಾಂಶದಲ್ಲಿ. ಧರ್ಮದ ನಿಧಿಗೆ 10%, ಡೆಡ್ ಸ್ಟಾಕ್ ಸವಕಳಿ ನಿಧಿಗೆ 10% ತೆಗಿತೀವಿ, ಉಳುವ ಸಾಲದ ನಿಧಿಗೆ 10%, ಕಟ್ಟಡ ನಿಧಿಗೆ 10%, ಅನುಪಾದಕ ಆಸ್ತಿ ನಿಧಿಗೆ 10%, ವ್ಯಾಪಾರ ಏರಿಳಿತ ಅದಕ್ಕೆ 10%, ಇಲ್ಲ 5% ವ್ಯಾಪಾರ ಏರಿಳಿತ, ಸಿಬ್ಬಂದಿ ಕಲ್ಯಾಣ ನಿಧಿಗೆ 10%, ಮರಣ ನಿಧಿಗೆ 10%, ನೌಕರರಿಗೆ 1 ತಿಂಗಳು ಬೋನಸ್ ಸಹ 1 ವರ್ಷ, ಒಂದು ವರ್ಷದ ಬೋನಸ್. ನಮ್ಮ ಬೈಲದಲ್ಲಿ ಏನಿದೆ ಅದ್ರ ಪ್ರಕಾರ ಅದನ್ನು ಮಾಡಿ ವರ್ಷನೇ ನಮ್ಮ ಬೋರ್ಡಲ್ಲಿ ಇಟ್ಟು ಚರ್ಚೆ ಮಾಡಿ ಅದನ್ನು ಬೈಫರ್ಕೇಶನ್ ಮಾಡ್ತೀವಿ. ಈಗ ಲಾಭಾಂಶ ಏನು ಬರ್ತದೆ, ಆ ಲಾಭಾಂಶವನ್ನು ಸಂಪೂರ್ಣವಾಗಿ ನಿಧಿಯಲ್ಲಿ ತೊಡಗಿಸ್ತೀರಾ? ಹೌದು ಸರ್, ಸಂಪೂರ್ಣ ನಿಮ್ಮ ಲಾಭಾಂಶ ನೆಕ್ಸ್ಟ್ಗೆ ನ್ಯೂ ಸ್ಟಾರ್ಟ್ ಆಗ್ತದೆ. ಹೊಸ ವರ್ಷದಿಂದ ಮುಂದಿನ ವರ್ಷದಿಂದ ಹೊಸ ಇದು ಸ್ಟಾರ್ಟ್ ಆಗ್ತದೆ, 0 ಇಂದ ಸ್ಟಾರ್ಟ್ ಆಗ್ತದೆ. ಸರ್, ಇದು ಮಾರ್ಚ್ 25ಕ್ಕೆ ನಾವು ಏನು ಬರ್ತದೆ ಎಲ್ಲ ನಿಧಿ ಕೊಟ್ಬಿಟ್ಟಿದ್ದೀವಿ. ಈ ವರ್ಷ ಲಾಭಾಂಶ ಬರ್ತದಲ್ಲ ಅದರಲ್ಲಿ ಏನು ಪರ್ಸೆಂಟೇಜ್ ಬರ್ತದೆ ಅಷ್ಟು ಪರ್ಸೆಂಟೇಜು ಅದರಲ್ಲೇ ಮಾಡಿ. ಖಂಡಿತ ಸರ್, ಖಂಡಿತ ಸರ್. ನಂತರ ಇನ್ನೊಂದೇನೆಂದರೆ, ನಿಮ್ಮಲ್ಲಿ ಪಡಿತರ ಇದೆ ಅಂದರೆ ನೀವು ಪ್ರಶ್ನೆಯನ್ನು ಕೇಳ್ತಾರೆ. ಹೌದು ಸರ್. ಪಡಿತರ ಏನಾಗುತ್ತೆ ಅಂತಂದರೆ, ಸರ್ಕಾರ ಒಬ್ರಿಗೆ 5 kg ಕೊಡಿ ಅಂತ ಫಿಕ್ಸ್ ಮಾಡಿದ್ಮೇಲೆ ನೀವು 5 kgನೇ ಕೊಡಬೇಕು, 2 kg ಕೊಡಿದ್ರೆ 2 kgನೇ ಕೊಡಬೇಕು. ಅದರಲ್ಲಿ ವ್ಯತ್ಯಾಸ ಇಲ್ಲ. ನಾನು ಕಡಿಮೆ ಕೊಡ್ತೀನಿ ಅಂತ ಕೇಳಿದ್ರೆ ಜಾಸ್ತಿನೂ ಕೊಡಲಿಕ್ಕಾಗಲ್ಲ. ಆದರೆ ನಿಮಗೆ ಬರ್ತಕ್ಕಂಥ ಏನು ಪಡಿತರ ಇದೆ ನನ್ನ ಪ್ರಕಾರ ಸರಿಯಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. 100 ಜನಕ್ಕೆ ನೀವು ಪಡಿತರ ಇದ್ದರೆ ನಿಮಗೆ ಕೊಡಲಿಕ್ಕಿದ್ರೆ ನಿಮಗೆ ಬರ್ತಕ್ಕಂಥ 90ರಿಂದ 95 ಜನಕ್ಕೆ ಮಾತ್ರ ಪಡಿತರ ರೀಚ್ ಆಗ್ತಕ್ಕಂಥದ್ದು ನನಗೆ ತಿಳಿದ. ಕಾರಣ ಏನಂದರೆ ಪ್ರತಿ ಚೀಲದಲ್ಲೂ ಲೀಕೇಜ್ ಇದೆ, ಜೊತೆಗೆ ಚೀಲದ ಇದನ್ನು ಕಳೆಯಲ್ಲ ಅಲ್ಲಿ ಅವರು ಕೊಡ್ಬೇಕಾದ್ರೆ ಅಕ್ಕಿಯನ್ನು ಕೊಡಲ್ಲ ನಿಮಗೆ. ಈಗ ಚೀಲ ಅರ್ಧ kg ಇದ್ರೆ ಅಥವಾ ಒಂದು 1/4 kg ಬಂದರೆ ಆ 1/4 kg ಎಕ್ಸ್ಟ್ರಾ ಕೊಡಲ್ಲ ನಿಮಗೆ. ಚೀಲ 1/4 kg ವೆಯ್ಟ್ ಇದೆಯಪ್ಪ ತಗೊಳ್ಳಿ ಅಂತ ಕೊಡಲ್ಲ. ಚೀಲ ಮಾತ್ರ ಅದಕ್ಕೆ ನಾನು ಸಮ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇಲಾಖೆಯವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, ಅದು ಮಾತ್ರ ಅಲ್ಲ, ನಿಮಗೆ ಲೀಕೇಜ್ ಆಗುತ್ತೆ ಕೆಲವು ಚೀಲಗಳಲ್ಲಿ. ಲೀಕೇಜ್ ಎಲ್ಲ ಸೇರಿ ನಿಮಗೇನಾಗುತ್ತೆ, 100 ಕ್ವಿಂಟಲ್ ಅಕ್ಕಿ ಬರಬೇಕು ಅಂದರೆ ನಿಮಗೆ ಬರ್ತಕ್ಕ
90ರಿಂದ 95 ಕ್ವಿಂಟಲ್ ಅಷ್ಟೇ ಇಲ್ಲಿ ಬಂತು ನೀವು ಕೊಟ್ಟಾಗೋತ್ತಿಗೆ ಸಿಗ್ತಕ್ಕಂಥದ್ದು. ಆದರೆ ನೀವು ಮಾತ್ರ 100 ಜನಕ್ಕೂ ಕರೆಕ್ಟಾಗಿ ಕೊಡಬೇಕು. ಕರೆಕ್ಟಾಗಿ ಕೊಡಬೇಕು. ನಿಮಗೆ ಬರೋ 4 ಕೆಜಿ 4.25 ಕೆಜಿ ಪರ್ ಹೆಡ್ ಬಂದಿರುತ್ತೆ. ಅದನ್ನು ನೀವು 5 ಕೆಜಿ ಆಗೇ ಕೊಡಬೇಕು. ಹೇಗೆ ನಿಜವಾಗ್ಲೂ ಇದು ಚಾಲೆಂಜ್ ಇಲ್ಲಲ್ಲ, ಇಡೀ ಕರ್ನಾಟಕದಲ್ಲಿ ನೀವು ಯಾವುದೇ ಸೊಸೈಟಿಗೆ ಹೋದರೂ ಈ ಸಮಸ್ಯೆ ಇದ್ದೇ ಇದೆ. ಜೊತೆಗೆ ನನಗೆ ತಿಳಿದಾಗ ಪಡಿತರದಿಂದ ಏನಾದರೂ ಅಂಥ ಅದ್ಭುತವಾದಂಥ ಲಾಭ ನನಗೆ ಕಾಣಿಸ್ತಾ ಇಲ್ಲ. ಪಡಿತರ ಕೊಡೋದ್ರಿಂದ ಏನಾದರೂ ಸೊಸೈಟಿಗೆ ಅದ್ಭುತವಾದ ಲಾಭ ಆಗುತ್ತೆ ಅಂದರೆ ನನಗೇನು ಅಷ್ಟೊಂದೇನು ಅಂತ ಅನ್ಸಲ್ಲ. ಸೊ ಹೇಗೆ ಸರ್, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಅದರಲ್ಲಿ ಲೀಕೇಜ್ ಬರ್ತದೆ. ಲೀಕೇಜ್ ಸರಿದೂಗಿಸ್ಕೊಂಡು ಅದೇ ಹೇಗೆ ಸರಿದೂಗಿಸ್ತೀರಾ? ಅದೇ ಈಗ ಇಂಪಾರ್ಟೆಂಟ್ ಇಲ್ಲಿ ಸರ್. ಅದು ನರೇಶನ್ ಬರ್ತದೆ. ಬಂದ್ರೂ ಈ ಒಂದು ಸರಿ ಕಮ್ಮಿ ಆದಾಗ ಒಂದ್ಸರಿ ರಾಗಿ ಒಂದು ಸ್ವಲ್ಪ ಬಂದಾಗ ಅವ್ರು ಏನು ಮಾಡ್ತಾರೆ, ಈ ಮುಂಚೆ ಹಿಂದೆಲ್ಲ ಹಂಗೆ ಆಯ್ತಿತ್ತು. ಇವಾಗ ಏನು ಮಾಡ್ತಾರೆ, ಟೋಟಲಿ ತೂಕ ಕೊಡ್ತಾರೆ, ಸ್ಕೇಲ್ ತೂಕ ಕೊಡ್ತಾರೆ. ಅದರಿಂದ ಚೀಲ ಸೇರಿಸ್ಕೊಡ್ತಾರೆ. ಒಂದು ಅರ್ಧ ಕೆಜಿ, ಒಂದು ಚೀಲಕ್ಕೆ ಒಂದು ಅರ್ಧ ಕೆಜಿ ಕಮ್ಮಿ ಬರ್ತದೆ. ಅದೇ ಚೀಲ ತೂಕ ಸೇರಿಸ್ಕೊಡ್ತಾರೆ. ಸೇರಿಸ್ಕೊಡ್ತಾ ಇದ್ದಾರಾ? ಅಲ್ಲ, ಚೀಲ ಸಾಧ್ಯನೇ ಇಲ್ಲ ಸರ್. ಸೇರಿಸಿ 50 ಕೆಜಿ ಕೊಡ್ತಾರೆ. ಅದ್ರಲ್ಲಿ ಒಂದು ಅರ್ಧ ಕೆಜಿ 1 ಕೆಜಿ ಅಷ್ಟು ಲಾಸ್ ಬರ್ತದೆ. ಚೀಲ ಸೇರಿಸಿ ತೂಕ ಹಾಕ್ಬಿಡ್ತಾರಲ್ಲ, ಹೌದು ಲಾಸ್ ಬರ್ತದೆ. ಅದೇ ಈಗ ಹೇಳ್ತಾರೆ, ನಮ್ಮ ಎಲ್ಲರೂ ಹೇಳ್ತಾರೆ ಏನಂದ್ರೆ ಚೀಲದಾಗ ಕೊಡಿ ಅಕ್ಕಿ ಅಂತ. ಈಗ ನೀವು ಚೀಲವನ್ನು ಕೊಡ್ಲಿಕ್ಕಾಗಲ್ಲ ಜನರಿಗೆ. ನೋಡಪ್ಪ ತಗ ಚೀಲ ಒಂದು ಕೆಜಿ ಇಟ್ಕೊಂಡ್ಬಿಡೋರುತ್ತೆ, ಚೀಲ ತಾಳಲ್ಲ ಅವನು. ಸೊ ಹಾಗಾಗಿ ಅದನ್ನ ಅಕ್ಕಿಯನ್ನು ಕೊಡಿ ಅಂತ ನೀವು. ಯಾಕೆಂತಂದ್ರೆ ಸರ್ಕಾರ ಹೇಳಿ ಮೇಲೆ ಕೊಡಬೇಕು. ಈಗ ಮಲೆನಾಡಲ್ಲಿ ಮತ್ತೆ ನಾವು ಕರಾವಳಿಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಅಕ್ಕಿ ಉಳಿಯುತ್ತೆ, ಅಲ್ಲಿ ತಗೊಂಡೋಗೋರೇ ಇಲ್ಲ. ಜೊತೆಗೆ ನೀವು ಕರಾವಳಿಗೆ ಹೋಗಿ ವೈಟ್ ರೈಸ್ ಕೊಟ್ಬಿಟ್ರೆ ತಗೊಳ್ಳೋದೇ ಇಲ್ಲ, ಅಕ್ಕಿ ಆಗೇ ಇರುತ್ತೆ. ಆದರೆ ಇಲ್ಲಿ ಹಾಗಾಗಲ್ಲ. ನಮ್ಮ ಘಟ್ಟ ಪ್ರದೇಶಕ್ಕೆ ಬಂದ ತಕ್ಷಣ ಏನಾಗುತ್ತೆ ಅಂದರೆ ನೀವು ಸಂಪೂರ್ಣವಾಗಿ ಕೊಡಬೇಕು ಅಕ್ಕಿಯನ್ನು. ಸಂಪೂರ್ಣ ಅವ್ರಿಗೆ 5 ಕೆಜಿ ಇದ್ರೆ 5 ಕೆಜಿನೂ ತಗೊಂಡು ಹೋಗ್ತಾರೆ, ಯಾರು ಕೂಡ ನಿಲ್ಲಿಸಲ್ಲ. ಹಾಗಾಗಿ ನಂತರ ಸರ್ ಇನ್ನೊಂದು ಏನಂತಂದರೆ, ಈಗ ಸಾಮಾನ್ಯರಿಗೆ ಸಾಲವನ್ನು ಕೊಡ್ಬೇಕನ್ನೋ ಏನು ಮಾಡ್ತೀವಿ, ಡಾಕ್ಯುಮೆಂಟ್ ತಗೊಳ್ತೀವಿ. ವಿತೌಟ್ ಡಾಕ್ಯುಮೆಂಟ್ ನಾವು ಸಾಲ ಕೊಡಲ್ಲ ಯಾರಿಗೂ ಕೂಡ. ನೀವು ಏನು ಡಾಕ್ಯುಮೆಂಟ್ ಬೇಕು ಆ ಡಾಕ್ಯುಮೆಂಟ್ ತರ್ತೀರ. ಆದರೆ ನೀವು ಬೋರ್ಡ್ ಅವರಿದ್ದಾರೆ, ಬೋರ್ಡ್ ಅವ್ರು ಸಾಲವನ್ನು ತಗೋಬೇಕಾದ್ರೆ, ಏಕೆಂದ್ರೆ ಅವ್ರು ಸಾಲ ತಗೋಬೇಡಿ ಅಂತ ಹೇಳಿಕ್ಕೆ ಸಾಲಗಾರ ಕ್ಷೇತ್ರನೇ ಇರುತ್ತೆ ಇಲ್ಲಿ ನಿಮ್ಮಲ್ಲಿ. ಹಾಗಾಗಿ ಅವ್ರು ಸಾಲ ತಗೋಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಗಳು ತಗೋತೀರಾ? ಒಬ್ಬ ಸಾಮಾನ್ಯನಿಗೆ ಅನ್ವಯಿಸಿದ್ದು ಇವ್ರಿಗೂ ಅನ್ವಯಿಸುತ್ತಾ, ಅಥವಾ ಇವ್ರಿಗೆ ಏನಾದ್ರು ವಿಶೇಷವಾಗಿ ಕೇವಲ ಜಾಮೀನ್ ಮೇಲೆ, ಅಥವಾ ಇವ್ರಿಗೆ ಅವ್ರು ಸೈನ್ ಹಾಕ್ತಾರೆ, ಅವ್ರಿಗೆ ಇವ್ರು ಸೈನ್ ಹಾಕ್ತಾರೆ, ಅಧ್ಯಕ್ಷ ಉಪಾಧ್ಯಕ್ಷ ಸೈನ್ ಹಾಕ್ತಾರೆ ಅಂತ ಏನಾದ್ರು ಕೊಟ್ಬಿಡ್ತಾರ? ಸಾಮಾನ್ಯ ರೈತರಿಗೆ ಏನ್ ರೆಕಾರ್ಡ್ ತಗೋತೀವಿ, ಇವ್ರದ್ದು RTCಗಳು ಇರ್ತವೆ. ಸಾಮಾನ್ಯ ರೈತರಿಗೆ ಏನ್ ರೆಕಾರ್ಡ್ ತಗೋದು ಅದೇ ರೆಕಾರ್ಡ್ ತಗೋದು ಇವ್ರಿಗೂ ಅದೇ ತರ ಸಾಲ ಇಲ್ಲ. ಡೈರೆಕ್ಟರ್ಗಳು ವೈಯಕ್ತಿಕ ಸಾಲದಲ್ಲೇ ತಗೋತಾ ಇದ್ರು. ಈಗ ಆ ಸಾಲನು ಕೂಡ ನಿಲ್ಸ್ಬಿಟ್ಟಿದ್ವಿ. ಡೈರೆಕ್ಟರ್ ಸಾಲ ತಗೊಳಂಗಿಲ್ಲ ಅನ್ನೋದೇ ನಾವು ಏನಕ್ಕೆ ನಿಲ್ಸಿದೀವಿ ಅಂದ್ರೆ, ಈಗ ನಾನೊಬ್ಬ ಡೈರೆಕ್ಟ್ರು, ನಾನು ಸಾಲ ತಗೊಂಡಾಗ ಕರೆಕ್ಟ್ ಟೈಮ್ ಕಟ್ಟಲ್ಲ. ಅದೇ ಸಮಸ್ಯೆ, ಅದನ್ನೇ ಹೇಳ್ತಾ ಇರೋದು ನಾನು. ವಿತೌಟ್ ಡಾಕ್ಯುಮೆಂಟ್ ತಗೊಂಡ್ಬಿಟ್ರೆ ಆಮೇಲೆ ನನ್ನನ್ನ ಸಿಒ ಮೀರಂಗಿಲ್ಲ. ಹಂಗಾಗಿ ಅದು ಗೊಂದಲ ಹತ್ಕೊಂಡು ಸಹಕಾರ ಸಂಘಕ್ಕೆ ಅದು ಲಾಸ್ ಆಗುತ್ತೆ ಬ್ಯಾಡಿ ಅಂದ್ಬಿಟ್ಟು ನಮ್ಮ ಅವಧಿ ಬಂದ ಮೇಲೆ ಅಂತ ಡೈರೆಕ್ಟರ್ಗಳಿಗೆ ಲೋನ್ ಕೊಡೋದನ್ನು ಸರ್ ಕೊಡ್ತಕ್ಕಂಥ ಸಾಲಗಳಿಗೆ ಏನೇನು ದಾಖಲಾತಿ ಇರುತ್ತೆ ಸರ್? ದಾಖಲಾತಿ ಇವ್ರಿಗೆ ನಾನು ಹೇಳ್ತಾ ಆಡಳಿತ ಮಂಡಳಿಯವ್ರಿಗೆ ಮಾತ್ರ ಹೇಳಿ. ಆಡಳಿತ ಮಂಡಳಿಯವ್ರಿಗೂ ಸರ್ ಅದು ಸಾಮಾನ್ಯ ಜನಕ್ಕೆ ಏನು ತಗೋತೀವಿ, ಸಾಲದ ಅರ್ಜಿ, ಪ್ರಾಮಿಸರಿ, ಮುಚ್ಚಳಿಕೆ, ಬೆಳೆ ದೃಢೀಕರಣ, RTC, ಕಂದಾಯ ರಸೀತಿ, ಊರುವಳಿ, ವಂಶವೃಕ್ಷ, ಚೆಕ್ ಬಂದಿ, ಆಧಾರು, ರೇಷನ್ ಕಾರ್ಡು, ಪ್ರತಿಯೊಂದು ತಕ್ಕಂತೆ ಸಾಲ ನಮ್ಮ ಇಲ್ಲಿಂದ ರೆಕಾರ್ಡನ್ನು ಫಿಲಪ್ ಮಾಡಿ ನಮ್ಮ ಬೋರ್ಡಲ್ಲಿಟ್ಟು ಅದ ರೆಗ್ಯುಲೇಷನ್ ಮಾಡಿ ಜಿಲ್ಲಾ ಬ್ಯಾಂಕು ಗೊತ್ತಾಗ್ತೀವಿ. ಅಲ್ಲಿಂದ ಸಾಲ ರಿಲೀಸ್ ಆಯ್ತದೆ, ನೇರವಾಗಿ ಅವರ ಸಾಲದ ಖಾತೆಗೆ ಜಮಾ ಆಯ್ತದೆ. ಅವರು ಡೈರೆಕ್ಟಾಗಿ ಹೋಗಿ ಅವರೇ ಡ್ರಾ ಮಾಡ್ತಾರೆ. ಅಲ್ಲ ಆಕ್ಚುಲಿ ಆಗ್ಬೇಕಾದ್ರೆ ಹೀಗೆ ಸಾಲವನ್ನು ಈ ರೀತಿ ಕೊಟ್ಟಾಗ ಏನಾಗುತ್ತೆ, ಅವ್ರು ಯಾರಾದ್ರೂ ಆಗಲಿ ವಸೂಲಾತ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಅವ್ರ ಜಮೀನು ಈಗ ಎಲ್ಲೂ ಕೂಡ ಕೃಷಿ ಭೂಮಿ ಹೌದು 25-30 ಲಕ್ಷ ಜಮೀನು ಇರುತ್ತೆ. ನೀವು ಕೊಟ್ಟಿರೋದು ಏನೇನೋ ಎಷ್ಟಂದ್ರೆ 5 ಲಕ್ಷಕ್ಕಿಂತ ಜಾಸ್ತಿ ಕೊಡೋಲ್ಲ. ಹಾಗಾಗಿ ಸಾಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ನಾವು ರಿಕವರಿ ಮಾಡ್ಬೋದು. ಏನು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಹೆಂಗ್ ರಿಕವರಿ ಮಾಡೋದು? ಅದೇ ಹೌದು, ಅದೇ ವಿತೌಟ್ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಸಮಸ್ಯೆ ಇಲ್ಲ. ನೀವು ಡಾಕ್ಯುಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅಷ್ಟೇ ಅಲ್ಲ ಸಮಸ್ಯೆ. ಯಾಕೆಂದ್ರೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಅಂಡ್ಲಿ ಕೋಆಪರೇಟಿವ್, ಅಂಡ್ಲಿ ಅಂತ ಒಂದು ಕೊಡಗಲ್ಲಿ ಗ್ರಾಮ ಉಂಟು. ಹಾಸನ ಮತ್ತು ಕೊಡಗು ಬಾರ್ಡ್ರಲ್ಲಿದೆ ಇದು ಗ್ರಾಮ. ತುಂಬ ಚೆನ್ನಾಗಿದೆ ಸೊಸೈಟಿ. ಅಲ್ಲಿಗೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋದಾಗ ಅವ್ರು ಮೀಟಿಂಗ್ ದಿವಸ ಬನ್ನಿ ಸರ್, ನಾವೆಲ್ಲ ಸಿಗ್ತೀವಿ ಅಂತ ಹೇಳಿದರು. ಕರೆಕ್ಟಾಗಿ ನಾನು ಹೋದೆ ಸರ್, 10ವರೆಗೆ ನಾನು ಹೇಳಿದ್ದೆ ಟೈಮ್ ಸರ್, 10ವರೆಗೆ ಬರ್ತೀನಿ ಸರ್, ನನಗೆ ನೀವು 11:30 ಮುಗಿಸ್ಬೇಕು ಅಂತ. ಅವ್ರು ಹೇಳಿದಿಲ್ಲ ಸರ್, ಹೋದ ನಂತರ ಹೇಳಿದ್ರು ಸರ್, ಇಲ್ಲ ಲೇಟ್ ಆಗುತ್ತೆ, ನಾವು ಮುಗಿಸ್ಕೊಡ್ತೀವಿ, ಆಮೇಲೆ ನೀವು ಮಾಡಿ ಅಂತ. ಸರ್ ನಾನು ಮೀಟಿಂಗ್ ಹಾಲಲ್ಲೇ ನನ್ನನ್ನು ಕೂರಿಸಿದ್ರು, ಒಂದು ಮೀಟಿಂಗ್ ಹಾಲಲ್ಲೇ ಕೂತಿದ್ದೆ, ಇದೇ ಥರ ಇದೇ ಸೇಮ್ ಅವರ ಚೇಂಬರ್ಲ್ಲಿ ಕೂತಿದ್ದೆ. ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಏನು ಯಾತಕ್ಕೆ ಮೀಟಿಂಗ್ ಇಟ್ಟಿದ್ರು ಅಂದರೆ, ಒಬ್ಬೊಬ್ಬ ಡೈರೆಕ್ಟ್ರಿಗೆ 50,000 ಸಾಲವನ್ನು ತಗೊಳ್ಳಿಕ್ಕೆ. ಆರಂಭದಲ್ಲಿ 50,000 ಸಾಲ ಎಲ್ಲರೂ ಎಷ್ಟು ಜನ ಇದ್ದಾರೋ ಡೈರೆಕ್ಟ್ರು ಮತ್ತು ಅಧ್ಯಕ್ಷರೆಲ್ಲ ಸೇರಿ 55,000 ಕೊಡಿ ಅಂತೇಳಿ ಬಸಪ್ಪ ಅಂತ CEO ಅಲ್ಲಿ ಮಾತುಕತೆ 50,000ದಿಂದ ಆರಂಭ ಆಗಿ 1 ಲಕ್ಷಕ್ಕೆ ನಿಂತ್ಕತ್ ಫೈನಲ್. ಅವ್ರು ಹೇಳಿದ್ರು CEO ಸರ್ ಡಾಕ್ಯುಮೆಂಟ್ ಏನು ಕೊಡ್ತಾರೆ ಸರ್ ಅಂತ. ಏನ್ರಿ ಡಾಕ್ಯುಮೆಂಟ್ ಕೊಡಬೇಕು? ಅವರಿಗೆ ಇವ್ರು ಸೈನ್ ಹಾಕ್ತಾರೆ, ಇವ್ರಿಗೆ ಅವ್ರು ಸೈನ್ ಹಾಕ್ತಾರೆ, ಬಿಡ್ರಿ ಜಮೀನು ಸಾಲ ಕೊಡ್ರಿ 1 ಲಕ್ಷವನ್ನ ಅಂದರು. ಮುಗಿದೋಯ್ತು.
ಅದು ನಿಜವಾಗ್ಲೂ ಸೊಸೈಟಿಯನ್ನು ಬೆಳೆಸ್ತಕ್ಕಂಥದ್ದಲ್ಲ. ಯಾಕೆಂತಂದರೆ ಇವತ್ತು CEO ನಿಮ್ಮ ಹತ್ರ ನಿಂತುಬಿಟ್ಟು ಸಾಲ ವಸೂಲು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ತರವಾಗಿ. ಡಾಕ್ಯುಮೆಂಟ್ ಇದ್ರೆ ಆಯ್ತು ಬಿಡಪ್ಪ ನಾನು ಕೋರ್ಟ್ಗೆ ಹಾಕ್ತೀನಿ ನೀವೇನಾದ್ರು ಮಾಡ್ಕೊಳ್ಳಿ ಅಂದ್ಬಿಡ್ತಾರೆ. ವಿತೌಟ್ ಡಾಕ್ಯುಮೆಂಟ್ CEO ಬಂದ್ರೆ ನೀವು ಸಾಲ ಕಟ್ತೀರಾ? ಯಾರಾದರೂ ಆಗ್ಬೋದು, ಎಕ್ಸ್ಪೆಕ್ಟ್ ಯಾವುದೇ ಟೀಮ್ ಆಗ್ಬೋದು. ಕೆಲವು ಕಡೆ ZP ಮೆಂಬರ್ಸ್ ಇರ್ತಾರೆ. ಸರ್ ನಾನು ಇಂಟರ್ವ್ಯೂ ಮಾಡಿದ್ದೇನೆ, ಇದರಲ್ಲಿ ಒಂದು ಸೊಸೈಟಿಯಲ್ಲಿ ZP ಅಧ್ಯಕ್ಷ ಆಗಿದ್ದವರು ಮಾದಿ 2 ಸರಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೇನೆ. ಅವ್ರನ್ನ ಎಲ್ಲ ಹೋಗ್ಬಿಟ್ಟು CEO ಸಾಲ ವಸೂಲು ಮಾಡ್ಲಿಕ್ಕೆ ಆಗ್ತದ? ಅವರು CEO ಕೇಳಿ ಸಾಲ ವಾಪಸ್ ಕೊಡ್ತಾರೆ ಅವರೆಲ್ಲವ. ಹಾಗಾಗಿ ಒಂದು ನಿಯಮಗಳಿರಬೇಕು. ಆ ನಿಯಮಗಳಿದ್ರೆ ಸಹಕಾರಿ ಸಂಘಗಳು ಬೆಳೀತಾ ಹೋಗ್ತವೆ. ಸರ್ ನಂತರ ಸಾಲವನ್ನು ಕೊಡಬೇಕಾದ್ರೆ ನಿಮ್ಮಲ್ಲಿ ಏನಾಗ್ತದೆ ಅಂತಂದರೆ, ಈಗ ಕೃಷಿ ಲೋನ್ ಅಂತ ಅಂದಾಗ ಇನ್ ಟೈಮಿಗೆ ಕೊಡಬೇಕು ಕೃಷಿ ಲೋನ್. ಕೆಲವು ಕಡೆ ಏನಾಗುತ್ತೆ ಅಂದರೆ ಕಟಾವಿಗೆ ಲೋನ್ ಕೇಳ್ತಾರೆ. ಈಗ ನಾವು ಮಲೆನಾಡಿಗೆ ಹೋದಾಗ ಅಲ್ಲಿ ಕಾಫಿ ಕಟಾವು ಸಂದರ್ಭದಲ್ಲಿ ಕೃಷಿ ಸಾಲ ಸಿಗುತ್ತೆ. ನಿಮ್ಮಲ್ಲಿ ಕೃಷಿ ಸಾಲ ಹೇಗೆ ವರ್ಷ ಪೂರ್ತಿ ಕೊಡ್ತೀರಾ? ಆಗಲೇ ಸರಿ ಹೇಳ್ತೀರಾ, ವರ್ಷ ಪೂರ್ತಿ ನಿಮ್ಮಲ್ಲಿ ಸಾಲ ಸಿಗುತ್ತೆ ಅಂತ. ಕೃಷಿ ಸಾಲವನ್ನು ಯಾವ ಟೈಮಲ್ಲಿ ಕೊಡ್ತೀರಾ, ಹೇಗೆ ಸರ್ ಡೀಟೇಲ್ಸ್ ಕೊಡೋದ್ರೆ, ಮತ್ತು ವಸೂಲಾತಿ ಹೇಗೆ, ಅದಕ್ಕೆ ದಾಖಲಾತಿ ಏನು ಕೊಡಬೇಕು ಅನ್ನೋ ಪ್ರೋಸೆಸ್, ಡೀಟೇಲ್ಸ್ ಪ್ರೋಸೆಸ್ ಹೇಳೋದಾದ್ರೆ. ಸರ್ ಹಿಂದೆ ಎಲ್ಲ ಬೆಳೆ ಸಾಲ ಅಂದರೆ ಬೆಳೆ ಟೈಮಲ್ಲಿ ಮಾತ್ರ ಸಾಲ ಹಂಚ್ತಿದ್ರು. ಆಗಸ್ಟು ಸೆಪ್ಟೆಂಬರು 2 ತಿಂಗಳಲ್ಲಿ ಕೊಟ್ಟು ಸಾಲ ಕ್ಲಿಯರ್ ಮಾಡ್ತಿದ್ರು. ಫೆಬ್ರವರಿ ಮಾರ್ಚಲ್ಲಿ ವಸೂಲಿ ಮಾಡ್ತಿದ್ರು. ಇವಾಗ ಸರ್ಕಾರದ ಆದೇಶದ ಮೇರೆಗೆ ಪ್ರತಿ ತಿಂಗಳು ಸಾಲ ಕೊಡ್ತೀವಿ ಸರ್. ಯಾರು ಆ ತಿಂಗಳು ವರ್ಷ ಪೂರ್ತಿ 12 ತಿಂಗಳು ಕೊಟ್ಟಿರ್ತೀವಿ ಸಾಲವ, 12 ತಿಂಗಳು ಬ್ಯಾಚ್ ಬಂದಂಗೆ ಕಟ್ಟಿಸ್ಕೊಂಡು ಮತ್ತೆ 1 ವಾರ 15 ದಿವಸದಲ್ಲಿ ರಿಲೀಸ್ ಕೊಡ್ತೀವಿ ಸರ್. ರಿಲೀಸ್ ಕೊಟ್ಟು ಅವ್ರ ಅಕೌಂಟ್ಗೆ ಹಾಕ್ಸ್ತೀವಿ. ಈಗ 1 ವರ್ಷ ಮಾಡಿದ್ದಾರೆ 0%. ಅವಾಗ 6 ತಿಂಗಳಿತ್ತು, ಈಗ ವರ್ಷ ಮಾಡಿದ್ದಾರೆ. ಅದರಿಂದ 1 ವರ್ಷದ ತನಕ ಯಾರೂ ಬರೋದಿಲ್ಲ. ನಾವು 1 ತಿಂಗಳು ಮುಂದಾಗಿ ಅವ್ರಿಗೆ ನೋಟಿಸು ಇಶ್ಯೂ ಮಾಡಿ ತಿಳುವಳಿಕೆ ಪತ್ರ ಕೊಟ್ಟು, ಸಾಲ ನಿಮ್ಮದು ಡ್ಯೂ ಡೇಟ್ ಗೊತ್ತಾಯ್ತೆ, ಸಾಲ ಕಟ್ಕೊಳ್ಳಿ, ಮತ್ತೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಅಂತೇಳಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಯಾರೂ ಸುಸ್ತಿಯಾಗ್ದಂಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. 50 ಗಂಟೆ ಯಾರೂ ಸುಸ್ತಿಯಾಗಿಲ್ಲ. ಯಾರೋ ಸತ್ತೋರು, ಕಟ್ಟಕ್ಕಾಗದೇ ಇದ್ದವರು, ರಾಜಕೀಯದವರು ಒಂದು ಸ್ವಲ್ಪ ಸುಸ್ತಿಯಾಗಿದ್ದಾರೆ. ಬಾಕಿಯವರೆಲ್ಲ ಸಾಮಾನ್ಯವಾಗಿ ಪ್ರಾಂಪ್ಟಾಗಿ ಕಟ್ಕೊಯ್ತಾ ಇದ್ದಾರೆ ಸರ್. ಸರ್ ನಂತರ ನಮ್ಮ ಮರಣ ನಿಧಿ ಬಗ್ಗೆ ಮಾತನಾಡೋದಾದ್ರೆ, ಅದು ತುಂಬ ಅತ್ಯುತ್ತಮವಾದಂಥ ಒಂದು ಕೆಲಸ ಸಹಕಾರಿ ಸಂಘ ಮಾಡ್ತಾ ಇರ್ತಕ್ಕಂಥದ್ದು. ಏಕೆಂತಂದರೆ ಇದು ಶ್ರೀಮಂತ ರೈತರಿಗೆ ಅಗತ್ಯ ಇಲ್ಲ, ದೊಡ್ಡ ರೈತರುಗಳಿಗೆ ಅದರ ಮರಣ ನಿಧಿಯ ಅವಶ್ಯಕತೆ ಬೀಳಲ್ಲ. ಆದರೆ ನಾವು ಆಗಲೇ ಕಟ್ಟ ಕಡೆ ಮನುಷ್ಯ ಅಂತ ಕರಿತೀವಿ, ಅತ್ಯಂತ ಕಡು ಬಡತನದಲ್ಲಿರ್ತಕ್ಕಂಥ 1 20 ಕುಂಟೆ 1 ಎಕರೆ ಜಮೀನು ಇಟ್ಕೊಂಡಿರ್ತಕ್ಕಂಥ ರೈತರಿಗೆ ಅಗತ್ಯ